ಬೆಂಗಳೂರು ಆಕಾಶವಾಣಿಗೆ 70 ವರ್ಷ. ಇದೇ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಗಾಯಕಿ ವಿದೂಷಿ ಸಂಗೀತ ಕಟ್ಟಿ ಇವರೊಂದಿಗೆ ಸಿ ನಾಗರತ್ನ. ಕೇಳಿ ವಿಶೇಷ ಸಂದರ್ಶನ. ಶ್ರೋತೃಗಳೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಗೀತ ಕಲಾವಿದೆ ಸಂಗೀತ ಕಟ್ಟಿಯವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರಲ್ಲೇ ಸಂಗೀತ ಇದೆ, ಅದ್ಭುತ ಕಂಠಸಿರಿ ನಿಮ್ದು. ಶಾಸ್ತ್ರೀಯ ಸಂಗೀತ, ಭಜನೆ, ವಚನಗಳು, ಅಭಂಗ, ದಾಸವಾಣಿ, ಹೀಗೇನೆ ವಿಶೇಷವಾಗಿ ಅದರಲ್ಲೂ ವರಕವಿ ದ ರಾ ಬೇಂದ್ರೆ ಅವರ ಭಾವಗೀತೆಗಳನ್ನು ನಿಮ್ಮದೇ ಆದಂಥ ಒಂದು ಧ್ವನಿಯಲ್ಲಿ ಕೇಳೋದು ಒಂದು ರೀತಿಯ ಮನಸ್ಸಿಗೆ ಸಂತೋಷ. ಕಾರ್ಯಕ್ರಮದ ಆರಂಭವನ್ನ ನಿಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಒಂದು ಗೀತೆಯೊಂದಿಗೆ ಆರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮುಗಿಲ ಮಾರಿಗೆ ರಾಗರತಿಯ, ಮುಗಿಲ ಮಾರಿಗೆ ರಾಗರತಿಯ ನಂಜೇರಿತ್ತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಬೊಗಸಿ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನೆಗೆ ಸಾಗೇತ್ತ. ಓ ಬೊಗಸಿ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನೆಗೆ ಸಾಗಿತ್ತ. ಕಮಿ ಬೆಕ್ಕಿನಾಗ ಬಾವೇ ಆದಿ ಕಾಲಗ ಸುಳಿತಿತ್ತ, ಎರಗಿ ಹಿಂದ ಕುಳಿತಿತ್ತ. ಓ ಮುಗಿಲ ಮಾರಿಗೆ ರಾಗರತಿಯ ನಂಜೇರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನಿಮ್ಮ ಹಾಡು ಕೇಳ್ತಾ ಇದ್ರೆ ಮಾತುಗಳೇ ಹಾಡೋದು ಬೇಡ, ಹಾಗೆ ಈ ಹಾಡುಗಳನ್ನ ಕೇಳ್ಕೊಂಡು ಹೋಗೋಣ ಅಂತ ಅನಿಸ್ತಾ ಇದೆ. ಮನಸ್ಸಿಗೆ ಮುದ ನೀಡುತ್ತೆ, ಎಲ್ಲೋ ಒಂದ್ ಕಡೆ ಶಾಂತಿ ಅಂತ ಅನ್ಸುತ್ತೆ. ಬಹಳ ದೊಡ್ಡ ಕಾಂಪ್ಲಿಮೆಂಟ್ ಅಷ್ಟೇ ಅಲ್ಲ, ಇದೇ ದೊಡ್ಡ ಒಂದು ಪ್ರತಿಭೆಗೆ ಒಂದು ಪುರಸ್ಕಾರ ಅಂದ್ರೆ ದೊಡ್ಡ ಪುರಸ್ಕಾರ. ಇದಕ್ಕಿಂತ ಅಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದೇ ದೊಡ್ಡ ಆಸ್ತಿ ನಮಗೆ. ಥ್ಯಾಂಕ್ ಯು ಮ್ಯಾಮ್. ನಮಗೆ ಎಷ್ಟೋ ಬಾರಿ ಖುಷಿಯಾಗ್ಲಿ ಅಥವಾ ದುಃಖ ಆಗ್ಲಿ, ಇಷ್ಟವಾದಂತ ಒಂದು ಹಾಡನ್ನ ಕೇಳಿದ ತಕ್ಷಣ ಎಲ್ಲೋ ಒಂದ್ ಕಡೆ ಮನಸ್ಸು ಹಗುರ ಆಗತ್ತೆ. ನಮಗೆ ಸಂಗೀತಕ್ಕಿರುವಂತ ಒಂದು ಶಕ್ತಿನೇ ಅದು ಅಂತ ನಾವು ಹೇಳ್ತೀವಿ. ಎಷ್ಟೋ ಸಾರಿ ಎಷ್ಟೋ ರೋಗಗಳಿಗೆ ಮದ್ದು ಈ ಒಂದು ಸಂಗೀತ. ಈ ಸಂಗೀತದ ಬಗ್ಗೆ ನಿಮಗೆ ಒಲವು ಮೂಡಿದ್ದು ಬಾಲ್ಯದಲ್ಲಿ ಅಂತ ಅಂದ್ಕೊಳ್ತೇನೆ. ಹೇಗೆ ಮೇಡಮ್ ಆ ವಯಸ್ಸಿನಲ್ಲಿ? ಆಕ್ಚುಲಿ ಆವಾಗ ಅಂದ್ರೆ 70s ಅಲ್ಲಿ ನನಗೆ ಗೊತ್ತಿಲ್ಲದೇನೆ ಅದು ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೆ ಸಂಗೀತಕ್ಕೆ, ಮ್ಯೂಸಿಕ್ಗೆ. ಸಾಮಾನ್ಯವಾಗಿ ಎಲ್ಲ ಮಗು ಹುಟ್ಟಿದಾಗಿನಿಂದ ಒಂಥರ ಏನಾದ್ರು ಮ್ಯೂಸಿಕ್ ಹಾಕಿದ್ರೆ ಎವ್ರಿ ಚೈಲ್ಡ್ ನೋಡುತ್ತೆ, ಕೇಳುತ್ತೆ, ಸುಮ್ನಾಗತ್ತೆ. ಅದೆಲ್ಲ ಮೊದಲಿಂದ ದಟ್ಸ್ ಅ ಥೆರಪಿ. ನೀವು ಹೇಳ್ದಂಗೆ ಈಗ ಮ್ಯೂಸಿಕ್ ಅಂತಂದ್ರೆ ಈಗ ಜೋರಾಗಿ ಬೀಟ್ಸ್ ಮ್ಯೂಸಿಕ್ ಅಂತಲ್ಲ, ಅಥವಾ ಜೋರಾಗಿ ಏನೋ ಒಂದು ಗದ್ದಲ ಅಂತಲೇ ಹೇಳ್ತೀನಿ ನಾನು. ಟೂ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಅಟ್ ಒನ್ ಟೈಮ್, ಒಂದನ್ನು ಅರಗಿಸ್ಕೋಬೇಕಲ್ವಾ. ಸೊ ಅದಕ್ಕಿಂತ ಯಾವುದೋ ಒಂದು ಫ್ಲೂಟು ಅಥವಾ ಯಾವುದೋ ಒಂದು ಸಿತಾರ್, ಒಂದು ಆಲಾಪನೆನೋ ಅಥವಾ ವೋಕಲ್ಲು ಅದನ್ನು ಪ್ಲೇ ಮಾಡಿದರೆ ಮಗು ಖಂಡಿತ ರೆಸ್ಪಾಂಡ್ ಮಾಡುತ್ತೆ. ಅದಕ್ಕೆ ಸಮಾಧಾನ, ಟ್ರ್ಯಾಂಕ್ವಿಲಿಟಿ ಅಂದರೆ ಒಂದು ಮನಸ್ಸಿನ ಒಂದು ಚಿಕ್ಕ ಮಗುಗೆ ಅದಕ್ಕೇನು ಒಳಗಡೆ ಅದಕ್ಕೇನು ದುಗುಡ ಇರುತ್ತೋ ಭಗವಂತನಿಗೆ ಗೊತ್ತು, ಹುಟ್ಟಿದ ಮಗುಗೆ. ಬಟ್ ಸಂಗೀತದಿಂದ ಅದು ಯಾವುದು ಸೌಂಡ್ ರಾದರ್ ನಾದದಿಂದ ಅದು ಶಾಂತವಾಗುತ್ತೆ. ನೀವು ಹೇಳಿದ ಮಾತು ಅಕ್ಷರಶಃ ಸತ್ಯ. ಮನಸ್ಸಿಗೆ ಸಮಾಧಾನ ಅದು ಸಂಗೀತ ನೀಡುತ್ತೆ. ಸಂಗೀತ ಅಂತಕ್ಕಂಥ ಒಂದು ದೈವಿಕವಾದ ಕಲೆ ಏನಿದೆಯಲ್ಲ, ಅದು ಮನುಷ್ಯನ ಒಂದು ಮನಸ್ಸನ್ನು ಹತೋಟಿಗೆ ತರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಬಹುಶಃ ಅದೇನೋ ಪೂರ್ವ ಜನ್ಮದ್ದು ಏನು ಇದನ್ನು ಗೊತ್ತಿಲ್ಲ. ಐ ವಾಸ್ ಬ್ಲೆಸ್ಡ್ ಟು ಬಿ ಎ ಮ್ಯೂಸಿಷಿಯನ್. ನನಗನ್ಸುತ್ತೆ ಐ ವಾಸ್ ಡೆಸ್ಟಿನ್ಡ್. ಇದು ಬಿಟ್ಟರೆ ಇನ್ನೇನು ಮಾಡಿದರೂ ಇಲ್ಲೇ ಬರ್ತಾ ಇದ್ದೆ ಅಂತ. ಸೊ ನನ್ನ ಜರ್ನಿ ಶುರುವಾಗಿದ್ದು ಮನೆಯಲ್ಲಿ ಕೇಳುವ ವಾತಾವರಣದಿಂದ. ನಮ್ಮ ತಂದೆಗೆ ತುಂಬ ಸಂಗೀತದಲ್ಲಿ ಆಸಕ್ತಿ ಇದ್ದಿದ್ದರಿಂದ ತುಂಬ ಕೇಳಿಸೋದು. ನಮ್ಮ ಗುರುಗಳು ಹೇಳೋರು 50% ಈ ವಿದ್ಯೆ ಶ್ರವಣ ವಿದ್ಯೆ, ಕೇಳಿ ಕೇಳಿ ಸಂಗೀತಗಾರ ಆಗ್ತಾನೆ. ಆಗಿದ್ದ ನಿದರ್ಶನಗಳು ಉಂಟು. ಮೊದಲೆಲ್ಲ ಈ ದೊಡ್ಡ ದೊಡ್ಡ ಸಂಗೀತಗಾರರೇನ ಖಾನ್ದಾನಿ ಸಂಗೀತಗಾರರಿದ್ರಲ್ಲ, ಅವರೆಲ್ಲ ಕೇಳಿ ಕೇಳಿ, ಯಾಕಂದ್ರೆ ಗುರುಗಳು ಕಲಿಸ್ತಾ ಇರಲಿಲ್ಲ, ಕಂಬದ ಹಿಂದೆ ನಿಂತ್ಕೊಂಡು ದಿನ ಕೇಳಿ ವರ್ಷಾನುವರ್ಷ ಏಕಲವಂತರ ಕೇಳಿ ಕೇಳಿನೇ ದೊಡ್ಡ ದೊಡ್ಡ ಸಂಗೀತಗಾರರಾಗಿದ್ದಾರೆ. ಸೊ ಇಂಥ ಒಂದು ದೈವಿಕವಾದ ಕಲೆಗೆ ನಮ್ಮ ತಂದೆ ಅದೇನು ಅವ್ರಿಗೇನು ಪ್ರೇರಣೆ ಆಯಿತೋ ಗೊತ್ತಿಲ್ಲ, ಅದನ್ನು ಕೇಳುವ ಸಂಸ್ಕಾರವನ್ನು ಅವ್ರು ಹಾಕಿದ್ರು. ಕೇಳಿ 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 ನಾನೆಲ್ಲ ರಾಗಗಳನ್ನ ಗುರುತಿಸ್ತಾ ಇದ್ದಂತೆ.
ರಾಗಗಳು ಗುರುತಿಸ್ತಾ ಇದ್ದಂಥ ಇದ್ದದ್ದು ನನಗೆ ಗೊತ್ತಿಲ್ಲ. ಅದು ಎಲ್ಲರೂ ಹೇಳೋರಂತೆ, ದೊಡ್ಡ ಸಂಗೀತಕಾರ್ತಿ ಆಗ್ತಾಳೆ ಅಂತ. ಹೆಸರು ಬೇರೆ ಸಂಗೀತ ಅಂತ ಇಟ್ಟಿದ್ರು. ಅದು ಹೆಸರು ಇಡ್ಲಿಕ್ಕೆ ನಾನು ಸರಸ್ವತಿ ಪೂಜೆ ದಿವಸ ಹುಟ್ಟಿದ್ದು, ದಸರಾ. ಸೊ ಹಿಂಗಾಗಿ ಸರಸ್ವತಿ ಪೂಜೆ ದಿವಸ ಹುಟ್ಟಿದ್ರಿಂದ ಸರಸ್ವತಿಗೆ ಸಂಬಂಧಿಸಿದಂಥ ಹೆಸರು ಅಂತ ಒಂದು ಗುರುರಾಯರ ಪ್ರೇರಣೆಯಿಂದ ಆ ಹೆಸರಿಟ್ಟರು ನಮ್ಮ ತಂದೆ. ಸೊ ಆ ಹೆಸರಿಟ್ಟಿದ್ದಕ್ಕೆ ಅಂತ ಗೊತ್ತಿಲ್ಲ, ಅದು ಇತ್ತು ಅಂತ ಅನ್ಸುತ್ತೆ. ಹಿಂಗಾಗಿ ಕೇಳಿ ದೊಡ್ಡವ್ರದೆಲ್ಲ ಕೇಳ್ಕೊಂಡು ಸ್ಕೂಲ್ಗೆ ಹೋಗೋವಾಗ್ಲೂ 10 ನಿಮಿಷ ಸಂಗೀತ ಕೇಳ್ಬಿಟ್ಟೆ ಹೋಗ್ಬೇಕು ನಾನು. ಅದೊಂದು ವಾಡಿಕೆ ಮನೇಲಿ ಪದ್ಧತಿ. ಬಟ್ ನಮ್ಮ ಮನೇಲಿ ಸಂಗೀತಗಾರರು ಅಂತ ಯಾರಿಲ್ಲ. ಸಂಗೀತ ಆಸಕ್ತಿ ಇದೆ, ದೇರ್ ಆರ್ ಮ್ಯೂಸಿಷಿಯನ್ಸ್ ಅಟ್ ಹೋಮ್. ಆದರೂ ಆ ಸಂಸ್ಕಾರವನ್ನು ನಮ್ಮ ತಂದೆ ಹಾಕಿದ್ರು. 4ನೇ ವಯಸ್ಸಿಗೆ ನೌಶಾದ್ ಸಾಹಬ್ ಅವರು ಬಂದಿದ್ದು ದೊಡ್ಡ ಒಂದು ಪ್ರಮುಖವಾದ ಒಂದು ಘಟ್ಟ. ಇಟ್ಸ್ ಅ ಬಿಗ್ ಟರ್ನಿಂಗ್ ಪಾಯಿಂಟ್. ನಮ್ಮ ಮನೆಗೆ ಬಂದಿದ್ರು ಅವರು, ಗೆಸ್ಟ್ ಆಗಿ ಕರ್ನಾಟಕ ಯೂನಿವರ್ಸಿಟಿ ಬಂದಾಗ ನಮ್ಮ ತಂದೆ ಪ್ರೊಫೆಸರ್ ಆಗಿದ್ರು. ಅವ್ರನ್ನ ಕರ್ಕೊಂಡು ಬಂದರು ಮನೆಗೆ. ಅವ್ರು ನನ್ನ ಹಾಡನ್ನು ಕೇಳಿದ ಮೇಲೆ ಅವ್ರು ಹೇಳಿದರು, ಕಟ್ಟಿ ಸಾಹಬ್, ಈ ಮಗುವಿಗೆ ನೀವು ಸಂಗೀತವನ್ನು ಶಾಸ್ತ್ರೋಕ್ತವಾಗಿ ಪದ್ಧತಿ ಪ್ರಕಾರ ನೀವು ಬಗುರು ಮುಖೇನ ಈ ವಿದ್ಯೆಯನ್ನು ಕೊಡಿಸಿ ಹೀಗೆ ಬಿಡಬೇಡಿ, ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಆಗ್ತಾಳೆ ಅಂತ. ಆವಾಗ ಅಲ್ಲಿಂದ ನನ್ನ ಕಲಿಕೆ ಜರ್ನಿ ಆಫ್ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. 2025 ಮೇಕ್ಸ್ ದ 50th ಇಯರ್ ಆಫ್ ಮೈ ಲರ್ನಿಂಗ್ ಜರ್ನಿ. ಸೊ ಇದು ಆಸಕ್ತಿ ಅಂತ ಗೊತ್ತಿಲ್ಲ, ಇದಕ್ಕಾಗೇ ಹುಟ್ಟಿದೆ ಅಂತ ನಂಗೆ ಈಗ ಅನಿಸುತ್ತೆ, ಆವಾಗ ಗೊತ್ತಾಗ್ತಿರ್ಲಿಲ್ಲ. ಆದರೂ ಆ ಚಿಕ್ಕ ವಯಸ್ಸಿನಲ್ಲಿ ಅದರ ಕಡೆ ನಿಮಗೆ ಒಲವು ಬಂದಿದ್ದು, ಸಂಗೀತದ ಕಡೆ ಒಲವು ಬಂದಿದ್ದು ತುಂಬ ಖುಷಿ ಅನಿಸ್ತಾ ಇದೆ ನಿಮಗೆ? ನನಗೆ ಅದರಿಂದ ತುಂಬ ಒಂಥರ ಸಮಾಧಾನ. ನಾನು ಯಾವತ್ತೂ ಸೀರಿಯಸ್ ಆಗಿ ಕೂತ್ಕೊಂಡು ಗಂಟೆಗಟ್ಟಲೆ ರಿಯಾಜ್ ಮಾಡೋದು ಅದೆಲ್ಲ ಮಾಡ್ತಾನೆ ಇರಲಿಲ್ಲ. ಈಗಿನ ಹುಡುಗರು ಭಾಳ ಜಾಣರು, ತುಂಬ ಚಾಚು ತಪ್ಪದೆ ಮಾಡ್ತಾರೆ. ನಾನು ಸ್ವಲ್ಪ ಓದ್ನಲ್ಲಿ ಚೆನ್ನಾಗಿದ್ದೆ, ಸೊ ಓದಬೇಕು, ಎಕ್ಸ್ಟ್ರಾ ಕರಿಕ್ಯುಲಮಲ್ಲಿ ಇದ್ದೆ, ಡ್ರಾಯಿಂಗು, ಇದು ರೈಟಿಂಗು, ನಾಟಕ, ಇದು ಎಲ್ಲನೂ ಮಾಡ್ತಿದ್ದೆ ನಾನು. ಬಟ್ ಐ ವಾಸ್ ಬಾರ್ನ್ ಫಾರ್ ದಿಸ್ ಅಂತ ನಂಗೆ ಗೊತ್ತಾಗಿದ್ದು ಮಚ್ ಲೇಟರ್, ತುಂಬ ವರ್ಷಗಳಾದ್ಮೇಲೆ ಗೊತ್ತಾಯಿತು. ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಗುರುಗಳ ಚರಣ ಸರೋರುಹ ಮಧುರಸ, ಗುರುಗಳ ಚರಣ ಸರೋರುಹ ಮಧುರಸ, ತರ ತರ ತಪದೆ ಮೈ ಮರೆದಿರು, ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ. ಸತಿಯ ಮತಿಯು ಕೆಡಲಿ, ಸುತರತಿ ಪತಿತರಾಗಿ ಬರಲಿ, ಸತಿಯ ಮತಿಯು ಕೆಡಲಿ, ಸುತರತಿ ಪತಿತರಾಗಿ ಬರಲಿ, ಜ್ಯೋತಿಯೊಳಿದ್ದ ಹಿತ ಪ್ರತಿಕೂಲನಾಗಲಿ, ಜ್ಯೋತಿಯೊಳಿದ್ದ ಹಿತ ಪ್ರತಿಕೂಲನಾಗಲಿ, ವತನ ಕೆಡುವ ಪ್ರಯತ್ನವೂ ಬರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ ಸಿರಿಹರಿಯ ಕರುಣವಿರಲಿ, ಬರುವುದೆಲ್ಲ ಬರಲಿ. ಹಲವಾರು ಭಾಷೆಗಳಲ್ಲಿ, ಈಗ ಹಿಂದಿ, ಕನ್ನಡ, ಹಾಗೆಯೇ ಮರಾಠಿ, ಇಂಗ್ಲಿಷ್, ಈ ಎಲ್ಲ ಭಾಷೆಗಳಲ್ಲಿ ಸಂಗೀತದಲ್ಲಿ ಅಥವಾ ಹಾಡುಗಾರಿಕೆಯಲ್ಲಿ ನೀವು ಒಂದು ಪ್ರಭುತ್ವವನ್ನು ಸಾಧಿಸಿದ್ದೀರಾ. ಒಂದಷ್ಟು ವರ್ಷಗಳ ಹಿಂದೆ ಹೋದರೆ ನಾವು ಈ ಬೆಂಗಳೂರಿನ ಭಾರತೀಯ ಸಂಗೀತ ವಿಭಾಗದಲ್ಲಿ ನೀವು ಒಂದಷ್ಟು ಕಾಲ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ರೆ, ಅದರ ಒಂದು ಪುಟ್ಟ ಅನುಭವ. ಇಲ್ಲಿ ಬೆಂಗಳೂರಿಗೆ ನಾನು ನನ್ನ ಮದುವೆ ಆಗಿ ಬಂದಿದ್ದು 98ರಲ್ಲಿ. ಅಲ್ಲಿಗೆ ಮೊದಲಿದ್ದವರು ಅವರು ನಮ್ಮ ಗುರು ಬಂಧುಗಳೇ, ಪರಮೇಶ್ವರ್ ಹೆಗ್ಡೆಯವರು. ಪರಮೇಶ್ವರ್ ಹೆಗ್ಡೆಯವರು ಕಾರಣಾಂತರದಿಂದ ಅವರು ಅಲ್ಲಿಂದ ಬಿಡ್ತಾ ಇದ್ರು. ಬಿಡೋ ಟೈಮಿಗೆ ನನ್ಗೆ ಹೇಳಿದ್ರು, ಸಂಗೀತ ನೀನು ಅಲ್ಲಿಗೆ ಹೇಳ್ಕೊಡ್ತೀಯ ನೋಡಮ್ಮ ಅಂತಂತ. ಜಸ್ಟ್ ಮದುವೆ ಆಗಿ ಹೊಸದ್ರಲ್ಲಿ ಬಂದಿದ್ದೆ ಬೆಂಗಳೂರಿಗೆ. ಸೊ ಐತೆ ಓಕೆ ಫೈನ್, ಹಿಂದೂಸ್ತಾನಿ ಕ್ಲಾಸಿಕಲ್ ಕೆಲಸ ಅದೊಂದು ಅನುಭವನೇ ಕಲಿಸ್ಲಿಕ್ಕೆ ಅಂತ ಜಾಯ್ನ್ ಆಗಿ ಒಂದು 3 ವರ್ಷ ಕೆಲಸ ಮಾಡಿದೆ ಅಷ್ಟೇ. ಬಟ್ ಅಲ್ಲಿ ಚೆನ್ನಾಗಿ ಕಲಿಬೇಕು ಅಂತ ಬರೋರು ಎಲ್ಲ. ಆವಾಗ ವೀಕೆಂಡ್ ಕ್ಲಾಸಸ್ ಇತ್ತು. ವೀಕೆಂಡ್ ಕ್ಲಾಸ್ ಶನಿವಾರ ಭಾನುವಾರನೇ ಇರೋದು. ಸಾಕಷ್ಟು ಅವರು ಸಿಲೆಬಸ್ ಅಂತ ಮಾಡಿದ್ರು, ಪರೀಕ್ಷೆ ಅಂತ ಮಾಡಿದ್ದಾರೆ, ಅದರಲ್ಲಿ ಸರ್ಟಿಫಿಕೇಟ್ ಕೋರ್ಸಸ್ ಮಾಡಿದ್ದಾರೆ. ಅಲ್ಲಿ ಬಂದು ಅದನ್ನು ಮಾಡಿದ್ರು, ಅಧ್ಯಯನ ಮಾಡಿ ಇಷ್ಟು ವರ್ಷ 5 ವರ್ಷನೋ 3 ವರ್ಷನೋ ಕೋರ್ಸ್ ಮಾಡಿದ್ದಾರೆ. ಸಾಕಷ್ಟು ಕೆಲಸಗಳನ್ನ ಸಂಘ ಸಂಸ್ಥೆಗಳು ಈ ಥರ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಾಡ್ತಾ ಇವೆ ಈಗಲೂ. ಬಟ್ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಈಗ ನಾನು ಕಂಡಿದ್ದಂದರೆ ಸ್ಟೂಡೆಂಟ್ಸ್ ಬರೋದು ಕಡಿಮೆ. ಆವಾಗೂ ಕಡಿಮೆ ಇದ್ದರು, ಇನ್ಸ್ಟ್ರೂಮೆಂಟ್ಲಿಗೆ ಜಾಸ್ತಿ ಇರೋರು. ಬಟ್ ಯಾರೇ ಇದ್ದರೂ ಚೆನ್ನಾಗಿದ್ರು. ಇವತ್ತು ಸಿಗ್ತಿರ್ತಾರೆ ಯಾರೋ, ಮ್ಯಾಮ್ ನೀವು ನಮ್ಮ ಭವನ್ನಲ್ಲಿದ್ದಾಗ ನಮ್ಗೆ ಹೇಳ್ಕೊಟ್ಟಿದ್ದೀರಾ ಅಂತ. ಸೊ ದೇ ರಿಮೆಂಬರ್.
ಇನ್ನೂ ಬೆಳಿಬೇಕು. ಕ್ಲಾಸಿಕಲ್ ಮ್ಯೂಸಿಕ್ ಇನ್ನು ಬೆಳಿಬೇಕು ಹಂಗೆ ಅಂತ ಅಂತಿದ್ರೆ. ಈಗ ದೇಶ ವಿದೇಶಗಳಲ್ಲಿ ನೀವು ಅಪಾರವಾದಂತಹ ಅಭಿಮಾನಿಗಳನ್ನ ಹೊಂದಿದ್ದೀರಾ. ನಿಮ್ಮದೇ ಆದಂತ ಒಂದು ಧಾಟಿನಲ್ಲಿ ಸಂಗೀತವನ್ನ ನೀಡಿ ಒಂದೇ ಮಾತರಂ ಅನ್ನೋ ಒಂದು ಗೀತೆಯನ್ನ ಆವತ್ತಿನ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಅವರು ಕೇಳಿಸ್ಕೊಂಡು ತುಂಬಾ ಪ್ರಶಂಸೆಯನ್ನ ಪಟ್ರು. ಅದನ್ನ ಸ್ವಲ್ಪ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ವಂದೇ ಮಾತರಂ ಇಸ್ ಅ ಗ್ರೇಟೆಸ್ಟ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ಎವರ್ ಗ್ರೀನ್ ಸಾಂಗ್. ನಾನು ನಿಜವಾಗ್ಲೂ ದೂರದರ್ಶನಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ. ಒಂದು ಫೈನ್ ಡೇ ಸಂಜೆ ಫೋನ್ ಬಂತು, ಸಂಗೀತ ಎಲ್ಲಿದ್ದಿ ಅಂಥೇಳಿ. ಬೆಂಗಳೂರಾಗಿದೆ. ಇಮ್ಮಿಡಿಯೇಟ್ಲಿ ನನಗೆ ಒಂದೇ ಮಾತರము ಫುಲ್ ವರ್ಷನ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು, ನಾಳೆ ಬೆಳಗ್ಗೆ ಅಲ್ಲಿ ಪರೇಡಲ್ಲಿ ಪ್ರಸಾರ ಆಗಬೇಕು ಇಮ್ಮಿಡಿಯೇಟ್ಲಿ ಅಂದರು. ಯಾವ ಸ್ಟುಡಿಯೋ ಸಿಗುತ್ತೆ, ಏನು ಸಿಗುತ್ತೆ, ರಿಯಲ್ ಮ್ಯಾರಥಾನ್ ಮಾಡಿದ್ವಿ. ಮಾಡಿ ಕೊನೆಗೆ ಮಧ್ಯರಾತ್ರಿಗೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಮಧ್ಯರಾತ್ರಿ. ಸೊ ರಿಪಬ್ಲಿಕ್ ಡೇ ಪರೇಡಿಗೆ ಅದನ್ನು ಪ್ರಸಾರ ಮಾಡ್ಕೊಂಡು ಮಧ್ಯರಾತ್ರಿ 12:00 ಒಂದು ಸ್ಟುಡಿಯೋಕ್ಕೆ ಎಲ್ಲ ಅವ್ರದ್ದೆಲ್ಲ ಚಟುವಟಿಕೆಗಳು ಸ್ಟುಡಿಯೋ ಮುಗಿದ್ಮೇಲೆ ಹೇಮಂತ್ ಸ್ಟುಡಿಯೋ ಅಂತ ಇದೆ. ನಾನು ಅವ್ನಿಗೆ ಹೇಳಿದೆ, ಹೇಮಂತ ನೋಡಪ್ಪ, ಇದನ್ನು ಶ್ರುತಿ ಇಟ್ಕೊಂಡು ಹಾಡ್ತೀನಿ, ಕೀಬೋರ್ಡ್ ಏನಿರುತ್ತೋ ಅಂತ ಹಿಂಗೆ ಮಿಕ್ಸ್ ಮಾಡಿ ಹಿಂಗೆ ಕೆಲಸ ಮಾಡಬೇಕು, ನೋ ಟೈಮ್ ಅಂತ. ಮಧ್ಯರಾತ್ರಿ 12:00 ಶುರು ಮಾಡಿ 3:30 ತನಕ ಟ್ರ್ಯಾಕ್ ಮುಗಿಸಿ ಒಂದೇ ಮಾತ್ರ ಫುಲ್ ವರ್ಷನ್. ಐ ಥಿಂಕ್ ಮೊದಲನೇದಾಗಿ ನಾ ಫುಲ್ ವರ್ಷನ್ ಮಾಡಿದ್ದು ನಾನೇ ಅನಿಸುತ್ತೆ ಮೋಸ್ಟ್ಲಿ. ಸೊ ಅದಕ್ಕೆ ಅದು ದೊಡ್ಡ ಅವಕಾಶ ನನಗೆ. ಅವಾಗ ಶಾರದಾ ಅಂತ ಇದ್ರು ದೂರದರ್ಶನದಲ್ಲಿ, ಅವರು ಪ್ರೋಗ್ರಾಮ್ದೆಲ್ಲ ನೋಡ್ಕೋತಿದ್ರು. ಆಕೆಗೆ ಆ ಟೇಪ್ ಕಳಿಸ್ಕೊಟ್ಟಾಗ ವೆರಿ ನೆಕ್ಸ್ಟ್ ಡೇ 6:30 ಮಾರ್ನಿಂಗ್ ಪರೇಡಲ್ಲಿ ಹಾಡು ಪ್ರಸಾರ ಆಯಿತು. ಅದಾಗಿ ಅವತ್ತಿನ ದಿವಸ ನಾನು ಎಲ್ಲೋ ಕಾನ್ಸರ್ಟ್ಗೆ ಹೊರಟಿದ್ದೆ ಅರ್ಲಿ ಮಾರ್ನಿಂಗ್. ಒಂದು ಫೋನ್ ಬಂತು ನನಗೆ, ಅನ್ನೋನ್ ನಂಬರ್ ಅಂತ. ತಗೊಳ್ಳೋದಾ ಬೇಡವಾ ಗೊತ್ತಾಗಲಿಲ್ಲ. ಅರ್ಲಿ ಮಾರ್ನಿಂಗ್ 6:45ಗೆ. ಆಮೇಲೆ ಮತ್ತೆ ಬಂತು, ತಿರ್ಗಾ ಆಯಿತು ಇಷ್ಟು ಬೆಳಗ್ಗೆ ಯಾರು ಮತ್ತೆ US ಇಂದ ಟೈಮ್ ವ್ಯತ್ಯಾಸ ಇದೆಯಲ್ಲ, ಕಾಲ್ ಮಾಡ್ತಿದ್ದಾರೆ ಅಂತ ತಗೊಂಡೆ. ರಿಸೀವ್ ಮಾಡಿದ ತಕ್ಷಣ, ಅಮ್ಮ ನಾನಮ್ಮ SP ಬಾಲಸುಬ್ರಹ್ಮಣ್ಯಂ ಮಾತಾಡೋದು. ಗುರುಗಾರು, ತಾಯಿ ನಿಂದು ಒಂದೇ ಮಾತರಂ ಈಗ ಬಂತು. ನಾನು ವಿಟ್ನೆಸ್ ಮಾಡಲಿಲ್ಲ ಅವತ್ತು, ಬಟ್ ನೀವು ಹಾಡಿದ್ರಿ, ಕಳಿಸಿದ್ವಿ. ಮುಂದೆ ಗೊತ್ತಿಲ್ಲ. ಆವಾಗ ಅವರು ಕೇಳಿದೆ, ತಾಯಿ ಆನಂದ ಬಾಷ್ಪ, ಅವ್ರ ಒಂಥರ ಸ್ಟೈಲ್ ಇದೆ, ಬ್ಯೂಟಿಫುಲ್ ಸ್ಟೈಲ್, ವೆರಿ ಒಂಥರ ಇದು ನೇಟಿವ್. ಆನಂದ ಬಾಷ್ಪ ಬಂತು ತಾಯಿ, ದೇವರು ಚೆನ್ನಾಗಿಟ್ಟಿರಲಿ ನಿನಗೆ, ಮೇ ಗಾಡ್ ಬ್ಲೆಸ್ ಯು ತಲ್ಲಿ. ಸೋ ಗುಡ್, ಮೈ ಗಾಡ್, ಎಂಥ ಒಂದು ಮುಂಜಾನೆ ಅವತ್ತು. ಇದಕ್ಕಿಂತ ಇನ್ನೇನು ಬೇಕಪ್ಪ ನನಗೆ. ಗಾಯನಗಾರುಡಿಗ ಮೇರು ಪರ್ವತ SP ಬಾಲಸುಬ್ರಹ್ಮಣ್ಯಂ ಕಾಂಗ್ರ್ಯಾಚುಲೇಟ್ ಮಾಡ್ತಾರೆ, ನನ್ನ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಅಂತಂದರೆ ಇದಕ್ಕಿಂತ ಇನ್ನೆಂಥ ಭಾಗ್ಯ. ಸೊ ಐ ಸೆಡ್ ಓಕೆ, ಸಾರ್ಥಕ ಆಯಿತು. ಕೊನೆಗೆ ನಾನು ಮೆಸೇಜ್ ಕಳಿಸ್ದೆ, ಅವರೆಲ್ಲ ಡೆಲ್ಲಿಲಿದ್ರು. ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ದಿಸ್ ಗ್ರೇಟ್ ಆನರ್ ಅಂತ. ಸೊ ಒಂದೇ ಮಾತ್ರ ಮುಂದೆ ಇಟ್ ಬಿಕೇಮ್ ಎವ್ರಿ ನ್ಯಾಷನಲ್ ಫೆಸ್ಟಿವಲ್ ಇಟ್ಸ್ ಬೀಂಗ್ ಪ್ಲೇಡ್ ಆನ್ ಎವ್ರಿ ನ್ಯಾಷನಲ್ ಫೆಸ್ಟಿವಲ್ ಬೆಳಗ್ಗೆ ಪರೇಡಿಗೆ. ಅಂದರೆ ಅವ್ರು ತಮ್ಮದೇ ಆದ ವಿಡಿಯೋ ಮಾಡ್ಕೊಂಡಿದ್ದಾರೆ, ನನ್ನ ಹೆಸರು ಬರುತ್ತೆ ಕೊನೆಗೆ. ಅದು ಹೀಗೆ ಹೋಗ್ತಾ ಆಮೇಲೆ ಒಂದೇ ಮಾತ್ರ ಮೊದಲನೇ ಬಾರಿಗೆ ಹಾಡಿದ್ದು 2001 AICC ಪ್ಲೇನರಿ ಸೆಷನ್ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ. ಸೋನಿಯಾಜಿಯವರು ಫೀಲರ್ ಬರ್ತ್ ಕಳಿಸಿದ್ರು. ಅದಾದಮೇಲೆ 2014 ಇದು ರೆಕಾರ್ಡ್ ಆಗಿದ್ದು. ಅಂದರೆ 5 ಚರಣ ರೆಕಾರ್ಡ್ ಆದಮೇಲೆ ಎಲ್ಲ ಕಡೆ ಅದನ್ನು ಎಲ್ಲರೂ 5 ಚರಣ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ್ವೈಸ್ ಬರೀ ಶುಭ್ರ ಜ್ಯೋತ್ಸ್ನಾ ಪುಲಕಿತ ಅಷ್ಟೇ ಇತ್ತು. ಆಮೇಲೆ ಅದು ಕೊಟ್ಟ ಟೈಮಿಗೆ ಸೇವಾದಳದವರು ಅವ್ರದ್ದೇ ಅದು ಗೀತೆ, ಅವರು ರೆಗ್ಯುಲರ್ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಸೆಡ್ ನನ್ನಿಂದ ಅಂತಲ್ಲ, ಅದು ಒಂದು ಆ ಪ್ರಥಾ ಮತ್ತೆ ಸ್ಟಾರ್ಟ್ ಆಯಿತು. ಅದೆಲ್ಲೋ ಇತ್ತು, ಸುಪ್ತವಾಗಿತ್ತು ಅನಿಸುತ್ತೆ, ಮತ್ತೆ ಈಚೆ ಬಂತು. ಸೊ ಅದಕ್ಕೆ ನಾನು ಯಾವಾಗಲೂ ದೂರದರ್ಶನಕ್ಕೆ ನಾನು ಚಿರಋಣಿಯಾಗಿರ್ತೇನೆ, ಸರ್ಕಾರಕ್ಕೆ ಋಣಿಯಾಗಿರ್ತೇನೆ. ಅಲ್ಲಿಂದ ಮುಂದೆ 5 ಜನ ರಾಷ್ಟ್ರಪತಿಗಳ ಮುಂದೆ ಅದನ್ನು ಪರ್ಫಾರ್ಮ್ ಮಾಡಿದ್ದೀನಿ. ಅದರಲ್ಲಿ ಮೋಸ್ಟ್ ಮೆಮೊರೇಬಲ್ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇಲ್ಲೇ ನಮ್ಮ ಬೆಂಗಳೂರಿನ ವಿಧಾನಸೌಧದ ಮುಂದೆ ಅವರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಇತ್ತು. ಇಟ್ ಸ್ಟಾರ್ಟೆಡ್ ವಿತ್ ವಂದೇ ಮಾತರಂ. ನಾನು ಕಣ್ಣು ಮುಚ್ಕೊಂಡು ನಿಂತು ಹಾಡ್ತಿದ್ದೀನಿ, ಈ ಕಡೆ ಅವ್ರ ಸ್ಟೇಜ್ ಆ ಕಡೆ ಇದೆ. ಎದ್ದು ನಡ್ಕೊಂಡು ನನ್ನ ಹತ್ರ ಬಂದುಬಿಟ್ರು. ಎಲ್ಲರೂ ಕೂತಿದ್ದಾರೆ, ಎಲ್ಲ ಹೋಲ್ ಮಿನಿಸ್ಟ್ರಿ ಇಸ್ ದೇರ್, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಕಲ್ಚರ್ ಇಸ್ ದೇರ್. ಈ ಕಡೆ ನಡ್ಕೊಂಡು ಒಬ್ಬರೇ ಬಂದು ಅವ್ರ ಗನ್ಮ್ಯಾನ್ ಅವ್ರು ಹಿಂದೆ ಹಾಡ್ತಾ ಇದ್ದೀನಿ. ಕೊನೆಗೆ ತನನ ತರಾನ ಹಾಡ್ತಾ ಇದ್ದೀನಿ. ರಾಜೇಂದ್ರನ ಕೊಡ್ತೇವೆ, ಸಂಗೀತಾಜಿ ಇವ್ರು ಯಾಕೆ ಅಂದ್ರೆ ನಿಲ್ಸು ಅಂತ ಹೇಳ್ತೀನಿ. ಹಿಂಗೆ ನೋಡ್ತೀನಿ, ಮತ್ತೆ ಹಾಡ್ತೀನಿ, ಹಿಂಗೆ ನೋಡ್ತೀನಿ, ಸಂಗೀತಾಜಿ ಸಾಹೇಬ್ರಿ ಅಂತ. ಆಮೇಲೆ ಪಂಚಾಕ್ಷರಿ ಏರೇಬಿಟ್ಟು ನಿಲ್ಸೇ ಬಿಟ್ಟ ಹಾರ್ಮೋನಿಯಂ ನುಡ್ಸೋದು. ಅವ್ನು ಕಿವಿ ಹಿಡ್ಕೊಂಡು ನಿಲ್ಸ್ಬಿಟ್ಟು ಆಮೇಲೆ ನೋಡ್ತೀನಿ, ಯಾಕೆ ನಿಲ್ಸಿದ ಅಂತ ನೋಡ್ತೀನಿ, ಇಲ್ಲಿ ನಿಂತಿದ್ದಾರೆ. ಆಮೇಲೆ ವೈಂಡ್ ಅಪ್ ಮಾಡಿ ತಿಹಾಯಿ ಮಾಡಿ ಮುಗಿಸ್ದೆ. ನನಗೇನು ಗೊತ್ತಾಗಲಿ, ಹಿಂಗೆ ಎದುರಿಗೆ ಒಂದು ಫುಟ್ ಡಿಸ್ಟೆನ್ಸಲ್ಲಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿದೆ. ಇಟ್ಸ್ ವಂಡರ್ಫುಲ್. ಐ ಹ್ಯಾವ್ ನೆವರ್ ಹರ್ಡ್ ಸಚ್ ಎ ವಂದೇ ಮಾತರಂ ಇನ್ ಮೈ ಲೈಫ್. ಐ ಆಮ್ ಆಲ್ಸೋ ಎ ಮ್ಯೂಸಿಷಿಯನ್, ಯು ನೋ ದ್ಯಾಟ್. ಯಾರು ಹೇಗೆ ಯಾವ ರೀತಿ ಎಂಥ ಸಾದಾ ಸೀದಾ ಸಿಂಪಲ್ ಅಂದರೆ ಗ್ರೇಟ್ ಡೌನ್ ಟು ಅರ್ತ್ ಅಂತ ಗ್ರೇಟ್ ಪೀಪಲ್ ಆರ್ ದೊಡ್ಡೋರೇ. ಹೌದು. ಸೊ ಇಂಥವ್ರದ್ದೆಲ್ಲ ಒಂದು ಆಶೀರ್ವಾದ ತಲೆ ಎಲ್ಲ ನೇವರಿಸಿದೆ, ಅವ್ರು ಒಳ್ಳೇದು ಮಾಡಲಿ, ಮೈ ಗಾಡ್ ಬ್ಲೆಸ್ ಯು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು.
ಎಷ್ಟು ಜನಕ್ಕೆ ಈ ಪುಣ್ಯ ಸಿಕ್ಕಿದೆ. ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ನಾನು ಯಾರ್ಯಾರು ನನಗೆ ಇದಾಗಿದ್ದಾರೆ ಕಾರಣ ಎಲ್ಲರನ್ನೂ ಸ್ಮರಿಸ್ತೀನಿ ನಾನು. ಈಗ ಒಂದು ಬಾರಿ ಒಂದೇ ಮಾತ್ರ ಆ ಸಾಂಗ್. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನೀ ಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಮಾತರಂ ವಂದೇ ಮಾತರಂ ಮಾತರಂ ಎಷ್ಟು ಬಾರಿ ಕೇಳಿದ್ರು ಈ ಹಾಡು ಮೈನೇ ಬೀಳುತ್ತೆ. ಇನ್ನು ನಾವು ಮಾತುಕತೆಯನ್ನು ಮುಂದುವರಿಸೋದೇ ಆದರೆ, ಬೆಂಗಳೂರು ಆಕಾಶವಾಣಿಯ ಬೆಳ್ಳಿ ಹಬ್ಬದಲ್ಲಿ ನೀವೇ ಪ್ರಸ್ತುತಪಡಿಸಿದಂತಹ ಒಂದು ಠುಮ್ರಿ ಗಾಯನವನ್ನ ಕೇಳಿಸ್ಕೊಂಡು ಅಪಾರ ಸಂತಸವನ್ನ ವ್ಯಕ್ತಪಡಿಸಿದವರು ಸಿತಾರ್ ಮಾಂತ್ರಿಕ ಪಂಡಿತ್ ರವಿಶಂಕರ್ ಅವರು. ಆ ಒಂದು ಸಂದರ್ಭ ನೀವು ನೆನಪು ಮಾಡಿಕೊಂಡ್ರೆ ಅದು ಒಂದು ದೊಡ್ಡ ಒಂದು ನನಗೆ ಒಂದು ಭಾಗ್ಯ, ಒಂದು ಟರ್ನಿಂಗ್ ಪಾಯಿಂಟ್. ಅಫ್ಕೋರ್ಸ್ ಆಕಾಶವಾಣಿಯಿಂದಾನೇ ನನಗೆ ಕರೆ ಬಂತು ಈ ಥರ ಇದೆ ಅಂತ. ಠುಮ್ರಿ ಅವರ ಕಂಪೋಸಿಷನ್ಸ್, ಲಕ್ಷ್ಮೀಶಂಕರ್ ಜಿ ಅವರು ಹಾಡಿದ್ದು, ಅದನ್ನ ತಿರ್ಗಾ ರೆಕಾರ್ಡ್ ಮಾಡ್ತೀವಿ, ಅದನ್ನ ನಿಮ್ಮ ಧ್ವನಿಯಲ್ಲಿ ತಗೊಳ್ತೀವಿ ನಾವು. ಅದಕ್ಕೆ ಏನೋ ನಿರುಪಮಾ ರಾಜೇಂದ್ರ ಅವ್ರ ಕಥಕ್ ಏನೋ ಕೊರಿಯೋಗ್ರಫಿ ಮಾಡಿ ಅದನ್ನ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಗ್ಬೋದು ಅಂತ ಅಂದ್ರೆ ಅವೆಲ್ಲ ಕೇಳ್ಕೊಂಡು ಬೆಳೆದವ್ರು ನಾವು. ಸಾಜನಾಯ್, ನಟನಾಗರ, ಅತಿ ಸುಂದರ, ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಠುಮ್ರಿ ಇದರಲ್ಲಿ ಅವು ಒಂಥರ ಇವತ್ತಿಗೂ ಅದೇ ಒಂದು ದೊಡ್ಡ ನಿಧಿ ಇದ್ದಂಗೆ ಎಲ್ಲ ಕೇಳುಗರಿಗೆ, ಕಲಿಯೋರಿಗೆ ಎಲ್ಲ. ಸೊ ತುಂಬಾ ಖುಷಿ ಆಯ್ತು ನನಗೆ. ಸೊ ಅದನ್ನ ರೆಕಾರ್ಡ್ ಮಾಡಿದ್ವಿ. ರೆಕಾರ್ಡ್ ಮಾಡಿ ಸ್ವಲ್ಪ ಸುಮಾರು ದಿವಸ ಆಯ್ತು. ನನಗೆ ಒಂದು ಫೈನ್ ಮಾರ್ನಿಂಗ್ ನನಗೆ ಕಾಲ್ ಬಂತು ಆಕಾಶವಾಣಿಯಿಂದ. ನಿನ್ನೆ ಅದನ್ನ ಪ್ರೆಸೆಂಟ್ ಮಾಡಿದ್ವಿ ಮೇಡಮ್, ಪಂಡಿತ್ ಜಿ ಅವರು ಬಂದಿದ್ದಾರೆ, ಅವ್ರ ಮುಂದೆನೆ ಅದನ್ನ ಪ್ರೆಸೆಂಟೇಷನ್ ಆಯಿತು. ನಂದೆ ಹೌದಾ ಅಂದೆ. ಅಯ್ಯೋ ಗೊತ್ತಾಗಿದ್ರೆ ಬರ್ತಿದ್ನಲ್ರಿ ನಾನು. ಇಲ್ಲ ಹೌದು ಮೇಡಮ್, ಅದು ಸ್ವಲ್ಪ ಗೊತ್ತಿಲ್ಲ ನಿಮಗೆ, ಮೋಸ್ಟ್ಲಿ ಗೊತ್ತಾಗಿಲ್ಲ, ತಿಳಿಸ್ಲಿಕ್ಕಾಗಿಲ್ಲ ಅನಿಸುತ್ತೆ. ಬಟ್ ನೀವು ಇಮಿಡಿಯೇಟ್ಲಿ ಮಾಡಬೇಕಾಗಿರೋದು ವಿನ್ಸರ್ ಮ್ಯಾನರ್ಗೆ ಹೋಗಿ ಪಂಡಿತ್ ಜಿ ವಾಂಟ್ಸ್ ಟು ಮೀಟ್ ಯು ಕೇಳಿದ್ರಂತವ್ರು. ಹೂ ಹ್ಯಾಸ್ ಸಂಗ್ ದಿಸ್ ಲಕ್ಷ್ಮೀಜಿ ಆಪ್ಕಿ ಆವಾಜ್ ತೋ ನಹೀ ಹೈ, ಕರೆದು ಕೇಳಿದ್ರಂತೆ. ಕೇಳಿದ ತಕ್ಷಣ ಹಿಂಗೆ ನಮ್ಮಲ್ಲಿ ಹಿಂಗಿದ್ದಾರೆ ಸಂಗೀತ ಕಟ್ಟಿ ಅಂತ, ಹಿಂಗೆ ರಾಜಗುರುಗಳು ಕಿಶೋರಿ ಅಮೋಡ್ಕರ್ ಅವ್ರ ಶಿಷ್ಯರು ಅಂತೆಲ್ಲ ಹೇಳಿದ ತಕ್ಷಣ ಐ ವಾಂಟ್ ಟು ಮೀಟ್ ಹರ್ ಅಂತ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಹೋದ್ವಿ. ಹೋದ ತಕ್ಷಣ ಅವರು ತುಂಬ ಖುಷಿಯನ್ನು ಬರ್ಮಾಡ್ಕೊಂಡ್ರು. ಭಾರಿ ಸಂತೋಷ ಆಯಿತು ಅವ್ರಿಗೆ. ಯು ಹ್ಯಾವ್ ಎಕ್ಸೆಲ್ಡ್ इन द वोकल्स एंड हमने ठुमरियाँ बनाए थे, मैंने लक्ष्मी से कहा भी कि आपकी आवाज़ तो नहीं है, किसने कहा, उन्होंने भी बहुत अप्रिशिएट की. बहुत बढ़िया ಜಿಯೋ ಜಿಯೋ. ಆಮೇಲೆ ಗುರುಗಳ ಬ್ರೇಕ್ಫಾಸ್ಟ್ ತರಿಸಿದ್ರು, ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಹೇಳಿದರು ಏನು ಕಲಿತಿದ್ಯಾ, ಎಲ್ಲಿ ಕಲಿತಿದ್ಯಾ, ನಿಂದೇನು ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿದ್ರು. ರಾಜ್ಗುರುಗಳ ಹೆಸರು ಭಾರಿ ಖುಷಿ ಆದರು. ಎಲ್ಲೆಲ್ಲೋ ಭೇಟಿಯಾಗಿದ್ದು, ಒಟ್ಟಿಗೆ ಕಚೇರಿ ಮಾಡಿದ್ದು, ಅದೆಲ್ಲ ನೆನಪುಗಳನ್ನ ಹೇಳ್ಕೊಂಡ್ರು. ಆಮೇಲೆ ಕಿಶೋರಿಜಿ ಭಾಳ ಗ್ರೇಟ್ ಆರ್ಟಿಸ್ಟ್ ಅವರು, ದೊಡ್ಡ ಸಾಧಕಿ. ಅಷ್ಟೇ ಮೃದು, ಹೊರಗಡೆ ಅವ್ರ ಎಕ್ಸ್ಟೀರಿಯರ್ ಅವ್ರದ್ದು ಸ್ವಭಾವ ನೋಡಿದಾಗ ಜನ ಅವ್ರು ತುಂಬ ಇದ್ದಾರೆ ಅಂತಂತಾರೆ. ಬಟ್ ಆಕೆ ಅಂತಹ ಗುರು ನಿನಗೆ ಸಿಕ್ಕಿದ್ದು ಎಷ್ಟೋ ಜನ್ಮದ ಪುಣ್ಯ. ಜಿತ್ನಾ ಹೋ ಸಕೆ ಉತ್ನಾ ಸೀಖ್ನಾ ಉಸ್ಸೆ ಅಂತಂದರು. ಎಷ್ಟು ಸಾಧ್ಯವೋ ಅಷ್ಟು ಕಲಿಯೋ ಪ್ರಯತ್ನ ಮಾಡಿ. ದೊಡ್ಡ ನಿಧಿ, ಸಮುದ್ರದಷ್ಟು ವ್ಯಾಪ್ತಿ, ಎಲ್ಲವನ್ನೂ ಕಲೀಲಿಕ್ಕೆ ಆಕೆ ಹತ್ರ ಸಾಧ್ಯವಾಗೋದಿಲ್ಲ ಒಂದು ಜನ್ಮಕ್ಕೆ. ನಂದೆ ಹೌದು ಸಹಿ ಗುರುಜಿಯಿಂದ. ಇನ್ನು ಬಹುತ್ ಖುಷ್ ಹೂँ.
आपकी जो तालीम है वो दिखती है आपकी गायकी में. मैं बहुत खुश हूँ. ऐसा ही तरक्की करते रहो, ಹೀಗೆ ಬೆಳೀತಾ ಹೋಗಮ್ಮ ಅಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ಆಲ್ ದೀಸ್ ಥಿಂಗ್ಸ್. ಇವೆಲ್ಲ ಒಂದು ಭಗವದ್ ಒಂದು ಅನುಗ್ರಹ. ದೇರ್ ಆರ್ ಸಮ್ ಪವರ್ ವಿಚ್ ಗವರ್ನ್ಸ್ ಅಸ್. ಸೊ ಅದು ನಮಗೆ ಅಸ್ತು ಅಂತ ಕೊಟ್ಟ ಹೋದರೆ ಮಾತ್ರ ಇದೆಲ್ಲ ಎಷ್ಟೋ ಜನ್ಮದ ಒಂದು ಪುಣ್ಯ. ಅದೊಂದು ಮೆಮೊರೇಬಲ್ ಇನ್ಸಿಡೆಂಟ್ ನನ್ನ ಲೈಫ್ನಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ದ್ಯಾಟ್ ಆಕಾಶವಾಣಿಗೆ ಕೃತಜ್ಞತೆಗಳು ಅಂತ ಹೇಳ್ತಾ ಇದ್ದೀರಾ. ಒಂದೇ ಅಲ್ಲ, ನನ್ನ ಜರ್ನಿ ಶುರುವಾಗಿದ್ದೇ ಆಕಾಶವಾಣಿಯಿಂದ. 4ನೇ ವಯಸ್ಸಿಗೆ ಗಿಳಿವಿಂಡು ಅಂತ ಒಂದು ಕಾರ್ಯಕ್ರಮ ಬರೋದು ಆಲ್ ಇಂಡಿಯಾ ರೇಡಿಯೋ ಧಾರವಾಡ. ವೆನ್ ಐ ಸ್ಟಾರ್ಟೆಡ್ ಸಿಂಗಿಂಗ್, ಸೊ ಮೈ ಫಸ್ಟ್ ಕಚೇರಿ ವಾಸ್ ಅಗೇನ್ ಸಿಲ್ವರ್ ಜುಬ್ಲಿ ಆಫ್ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಸಿಲ್ವರ್ ಜುಬ್ಲಿ ಟೈಮ್ಗೆ ಬಾಲಭವನ ಓಪನ್ ಏರ್ ಥಿಯೇಟರ್ ಧಾರವಾಡದಲ್ಲಿ ಆಲ್ ಇಂಡಿಯಾ ರೇಡಿಯೋ ಧಾರವಾಡ ಹ್ಯಾಡ್ ಹೋಸ್ಟೆಡ್. ಅದಕ್ಕೆ ನನಗೆ ಚಿಲ್ಡ್ರನ್ ಸ್ಪೆಷಲ್ ಪ್ರೋಗ್ರಾಮಲ್ಲಿ ನಂದು ರೇಡಿಯೋ ಜಾಕಿ ಅಂತಾರಲ್ಲ, ಅವರೇ ರೇಡಿಯೋ ಜಾಕಿ. ಅವಾಗ ರೇಡಿಯೋ ಕಾಕ ಅಕ್ಕಮ್ಮ, ಸೊ ಇಬ್ಬರು ಆ ಕಡೆ ಈ ಕಡೆ ಒಬ್ಬರು ಕೂತ್ಕೊಂಡು ನನ್ನ ಇಂಟರ್ವ್ಯೂ ಮಾಡೋದು, ರಾಗಿಣಿ ಕೇಳೋದು, ವಾದಿ ಸಂವಾದಿ ಕೇಳೋದು, ಯಾವ ಪ್ರಹರದಲ್ಲಿ ನಿಮ್ಮ ಈ ರಾಗನ ಹಾಡ್ತಾರೆ, ಸಮಯದ್ದೇನು, ಔಡವ ಜಾತಿನ, ಎಲ್ಲ ಅದರದ್ದೆಲ್ಲ ರಾಗದ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ತೊಗೊಂಡು ಒಂದೇನಾದರೂ ಹಾಡಿ ಅಂಥೇಳಿ. ಸೊ ಭೂಪ್, ಸಾರಂಗ್, ದುರ್ಗ ಎಲ್ಲ ರಾಗಗಳು ಒಂದು ಛೋಟಾ ಖ್ಯಾಲ್ ನಾನು ಒಂದು 20-25 ನಿಮಿಷದ ಕಾರ್ಯಕ್ರಮ ಇದೆ. ಸೊ ದಟ್ ವಾಸ್ ಮೈ ಫಸ್ಟ್ ಎವರ್ ಪಬ್ಲಿಕ್ ಕಾನ್ಸರ್ಟ್ ಆನ್ November 14th ಚಿಲ್ಡ್ರನ್ಸ್ ಡೇ 1975. ಹಾಗಾಗಿ ಇದು ಇಟ್ ಮಾರ್ಕ್ಸ್ 50th ಇಯರ್ ಆಫ್ ಮೈ ಸಿಂಗಿಂಗ್. ಮತ್ತೊಮ್ಮೆ ಶುಭಾಶಯಗಳು 50ನೇ ವರ್ಷದ. ಕಾಂಟ್ ಬಿಲೀವ್, ಅನ್ಬಿಲೀವೇಬಲ್. ಅಗೇನ್ ಆಕಾಶವಾಣಿಯಲ್ಲಿ ಆಲ್ ಇಂಡಿಯಾ ರೇಡಿಯೋದು ಸಂಭ್ರಮ ಸೆಲೆಬ್ರೇಷನ್ ಟೈಮಿಗೆ ಸಿಲ್ವರ್ ಜುಬ್ಲಿ ಹಾಡಿದ್ದು ನನಗೆ ಅದೊಂದು ದೊಡ್ಡ ಗೌರವ. ಸೊ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಆ ಗೌರವ ಕೂಡ ಭಗವಂತ ನನಗೆ ಎಲ್ಲೋ ಏನೋ ಹೆಂಗೋ ಅಲ್ಲ, ವೆರಿ ಅಥೆಂಟಿಕ್ ಅದನ್ನು ಅನುಗ್ರಹ ಮಾಡಿದ್ದಾನೆ ಭಗವಂತ. ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ, ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾಳಿನುದ್ದಕ್ಕೂ ಬೆಳೆದವನೇ, ಬಾಳಿನುದ್ದಕ್ಕೂ ಬೆಳೆದವನೇ, ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ, ಹಗಲಿಗೆ ಬೆಳ್ಳಗೆ ಹೊಳೆದವನೇ. ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೇ, ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೇ, ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ, ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನ ಕಿರೀಟವನು ಇಟ್ಟವನೇ, ಚಿನ್ನ ಕಿರೀಟವನಿಟ್ಟವನೇ, ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ. ಆಕಾಶವಾಣಿಗೆ 90, ಬೆಂಗಳೂರು ಆಕಾಶವಾಣಿಗೆ 70ರ ಹರೆಯ. ನೀವು ಆಕಾಶವಾಣಿ ಹಾಗೇನೆ ಮತ್ತೆ ದೂರದರ್ಶನ ಎರಡರಲ್ಲೂ ಕೂಡ ಟಾಪ್ ಆರ್ಟಿಸ್ಟ್ ನೀವು. ಈ ಆಕಾಶವಾಣಿ ಒಟ್ಟಿಗಿನ ಒಡನಾಟ ಅದು ನಮ್ಮನ್ನ ಕಲಾವಿದ್ರನ್ನ ಯಾವತ್ತೂ ಆಕಾಶವಾಣಿ ಬಿಡೋಲ್ಲ, ಎಂದಿಗೂ ಬಿಡಲ್ಲ, ಬಿಟ್ಟಿಲ್ಲ. ನಾವು ಕಲಾವಿದರು ದೂರ ಹೋಗಿದ್ದೀವಿ ಅಷ್ಟೇ. ದೇ ಶುಡ್ ನಾಟ್ ಆ್ಯಕ್ಚುಲಿ. ಇವತ್ತಿನ ಜನ್ರೇಷನ್ಗೆ ನಾನು ರೈಟ್ಫುಲಿ ಹೇಳ್ತೀನಿ, ಬಿಡ್ಬೇಡ್ರಪ್ಪ. ಬಿಟ್ಟರೆ ಸಂಸ್ಕಾರ, ನಮ್ಮದು ಮೂಲ ಬಿಟ್ಟಂಗಾಗತ್ತೆ. ಮೂಲ ಅಂತಂದರೆ ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಪರಂಪರೆ, ನಿಮ್ಮ ಕುಟುಂಬದ ಹೆಸರು, ಅದು ಇಲ್ದೇ ನಿಮ್ಗೆ ಐಡೆಂಟಿಟಿನೇ ಇರಲ್ಲ. ಸೊ ಆಕಾಶವಾಣಿ ಕಲಾವಿದರನ್ನ ಬೆಳೆಸಿದಂಥ ಒಂದು ದೊಡ್ಡ ಮೂಲ ಮಾತ್ರ ಬೇರು. ಅದನ್ನು ಮರ್ತರೆ ನಮ್ಮ ತಾಯಿನ ಮರ್ತಂಗಲ್ವೇ, ನಮ್ಮ ಧಾತ್ರೆಯನ್ನು ಮರ್ತಂಗಲ್ವೇ. ನಾನು ಮೇ ಬಿ ಮೈ ವರ್ಡ್ಸ್ ಆರ್ ಎ ಲಿಟಲ್ ಸ್ಟ್ರಾಂಗ್. ಇದನ್ನು ಬಿಟ್ಟರೆ ನಮ್ಮ ಸಂಸ್ಕಾರ ನಾವು ಬಿಟ್ಟು ಮುಂದುವರೆದಂಗಾಗುತ್ತೆ. ಬಿಡೋಕ್ಕೆ ಹೋಗ್ಬೇಡಿ. ಆಕಾಶವಾಣಿ ಈಸ್ ಆಲ್ವೇಸ್ ದೇರ್.
ಎಲ್ಲ ಕಲಾವಿದರಿಗಾಗಿ ಇವತ್ತಿಗೂ. ಅದಕ್ಕೆ ಪಾಪ ಏನಾಗ್ಬಿಟ್ಟಿದೆ ಅಂತಂದರೆ, ಎಲ್ಲೂ ಯಾರು ಹಾಡುಗಾರರು ಬರಲ್ಲ, ವಾದ್ಯಗಾರರು ಬರಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಅಮೆಂಡ್ಮೆಂಟ್ಸ್ ಆಗಿದೆ. ನನಗೆ ಸ್ವಲ್ಪ ಬೇಸರ ಇದೆ. ಶಾಸ್ತ್ರೀಯ ಸಂಗೀತದ ಪ್ರಸಾರದಲ್ಲಿ ಸ್ವಲ್ಪ ಒಂಥರ ವ್ಯತ್ಯಾಸ ಉಂಟಾಗಿದೆ ಇತ್ತೀಚಿನ ಇದರಲ್ಲಿ. ಸೊ ನಾನು ಕಳಕಳಿಯಿಂದ ಈ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಟ್ಲೀಸ್ಟ್ ಪರ್ ಡೇ ಒಂದು 3 hours ಬೇರೆ ಬೇರೆ ಸ್ಲಾಟಲ್ಲಿ ಆಗದೆ ಹೋದ್ರು ಅಟ್ಲೀಸ್ಟ್ ಬೆಳಗ್ಗೆ ಒಂದು ಸ್ಲಾಟ್, ಸಂಜೆ ಒಂದು ಸ್ಲಾಟಲ್ಲಿ ಶಾಸ್ತ್ರೀಯ ಸಂಗೀತದ ಪ್ರಸಾರ. ಬೇಕಾದಷ್ಟು ಸಾವಿರಾರು ರೆಕಾರ್ಡಿಂಗ್ಸ್ ಇರುತ್ತೆ, ಸಾವಿರಾರು ಕಲಾವಿದರಾಗಿ ಹೋಗಿದ್ದಾರೆ. ಎಲ್ಲ ಮಣ್ಣಿನ ರೆಕಾರ್ಡ್, RPMಗಳಿದೆ, LP ಇದೆ, ಎಲ್ಲ ಇದೆ, ಸ್ಪೂಲ್ ಇದೆ, ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ಅದನ್ನು ಬಿಟ್ಟು ಹೋಗಿರೋದನ್ನು ತಿರ್ಗಾ ಶುರು ಮಾಡಿ. ಬಿಕಾಸ್ ಭಾರತೀಯ ಸಂಗೀತ ಅಂತಂದರೆ ನಮ್ಮ ಸಪ್ತಸ್ವರದ ರಾಗರಾಗಿಣಿ ಪದ್ಧತಿ ಸಂಗೀತವಷ್ಟೇ ಭಾರತೀಯ ಸಂಗೀತ. ಮಿಕ್ಕಿದ್ದೆಲ್ಲ ಬ್ರಾಂಚಸ್, ಸುಗಮ, ಭಕ್ತಿ, ಜನಪದ, ಸಿನಿಮಾ, ಇವೆಲ್ಲ ತಾಯಿ ಬೇರು ಅಂತಕ್ಕಂಥ ಒಂದು ವೃಕ್ಷ, ಶಾಸ್ತ್ರೀಯ ವೃಕ್ಷದ ಒಂದು ಸ್ಟ್ರೆಂಗ್ತ್ ಮೇಲೆ ನಿಂತಹ ಬೇರೆ ಬೇರೆ ಬ್ಯೂಟಿಫುಲ್ ಬ್ರಾಂಚನ್ನು ತಗೊಂಡು ನೀವು ಇದನ್ನು ಮೂಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗಿನ ಜನ್ರೇಷನ್ಗೆ ಆ ಸಂಸ್ಕಾರ ಬಿಟ್ಟು ಹೋಗ್ಬಿಟ್ಟಿದೆ, ವೆರಿ ಅನ್ಫಾರ್ಚುನೇಟ್ಲಿ. ಸೊ ಆಕಾಶವಾಣಿಗೆ ನಾನು ಮರುಪ್ರಸಕೊಳ್ಳಿ ಅದನ್ನು ಅಂಥೇಳಿ ಆ ಒಂದು ಗೋಲ್ಡನ್ ಪೀರಿಯಡ್ ಏನಿತ್ತಲ್ಲ ಅದು ಹಾಗೆ ಮುಂದುವರಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ಸಂಗೀತ ಪ್ರಿಯರಿಗೆ ಅಂತಾನೆ ನಮ್ಮಲ್ಲಿ ರಾಗಮ್ ಚಾನಲ್ ಇದೆ, 24x7. ಭಾರತದ ಎಲ್ಲ ಪ್ರಕಾರದ ಸಂಗೀತದ ಕಾರ್ಯಕ್ರಮಗಳು ಆ ಒಂದು ಚಾನಲಲ್ಲಿ ಪ್ರಸಾರ ಆಗುತ್ತೆ. ಸಂಗೀತ ಪ್ರಿಯರು ಕೂಡ ಅದರಲ್ಲಿ ಸಂಗೀತವನ್ನು ಕೇಳಿ ಆಸ್ವಾದಿಸಿ. ಡ್ಯೂರೇಷನ್ ಎಷ್ಟಿದೆ? 24x7. 24 ಗಂಟೆ ರಾಗಮ್ ಚಾನಲ್. ಓ, ಅದ್ಭುತ. ಪ್ರತಿಯೊಂದು ರಾಜ್ಯದ ಕಲಾವಿದರ ಅವರ ಏನು ಪ್ರಸ್ತುತಿ ಇದೆ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಆ ಒಂದು ಚಾನಲಲ್ಲಿ ಪ್ರಸಾರ ಆಗುತ್ತೆ. ರಾಗಮ್ ಚಾನಲ್ ಅಂತ ರಾಗಮ್ ಚಾನಲ್ ಈಗಲೂ ಕೂಡ ಅದು ಪ್ರಸಾರ ಆಗುತ್ತೆ. ಗುಡ್, ಗ್ರೇಟ್. ನಂಗಿದು ಗೊತ್ತಿರಲಿಲ್ಲ 24 ಗಂಟೆ ಅಂತ. ಆಕಾಶವಾಣಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಆರ್ಟಿಸ್ಟ್ ಕಮ್ಯುನಿಟಿಗೆ ನಾನು ಹೇಳ್ತಾ ಇದ್ದೀನಿ, ಈ ನೆಕ್ಸ್ಟ್ ಜನ್ರೇಷನ್, ನಮ್ಮ ಜನ್ರೇಷನ್ ಅವ್ರು ಗೊತ್ತು ಆಕಾಶವಾಣಿ ಏನು ಅಂತ. ನಾವು ಸಾಕಷ್ಟು ಅದರಿಂದ ನಮಗೆ ಮನ್ನಣೆ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಬಟ್ ವಾಟ್ ನೆಕ್ಸ್ಟ್? ಅವರಿಗೆ ಆ ಮಕ್ಕಳಿಗೆ ಗೊತ್ತಿಲ್ಲ ಏನು ಅಂತ. ಅವ್ರು ಜಾಸ್ತಿ ಬರಬೇಕು, ಆಡಿಷನ್ಸ್ ಆಗಬೇಕು, ಅಪ್ರೂವ್ಡ್ ಆರ್ಟಿಸ್ಟ್ ಆಗಬೇಕು ಅಲ್ವಾ? ಅಪ್ರೂವಲ್ಲು ಆಡಿಷನ್ಗೆ ಕೊಡೋದಿಲ್ಲ ಅಲ್ಲ. ಇವತ್ತು ಕೂಡ ನಮ್ಮ ಆಕಾಶವಾಣಿಯಲ್ಲಿ ಅಪ್ಲಿಕೇಶನ್ಸ್ ಕಾಲ್ ಮಾಡ್ತೀವಿ. ಅದರಲ್ಲಿ ಈಗ ಗ್ರೇಡ್ ಅವರಿಗೆ ಸಿಗುತ್ತೆ, ಪುರಸ್ಕಾರಗಳು ಕೂಡ ಸಿಗುತ್ತೆ. ಖಂಡಿತ ಕಲಾವಿದರು ಆಕಾಶವಾಣಿನ ಸಂಪರ್ಕಿಸಬೇಕು ಅಂತ ಈ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬೆಂಬಲ, ನಾನು ಎನಿ ಟೈಮ್ ಆಲ್ವೇಸ್ ವಿತ್ ಆಲ್ ಇಂಡಿಯಾ ರೇಡಿಯೋ. ಆಕಾಶವಾಣಿ ಯಾವತ್ತೂ ಕೂಡ ಸಂಗೀತವನ್ನ ಬಿಟ್ಟು ಹೋಗಿಲ್ಲ, ಜೊತೆಯಾಗಿನೇ ಹೇಳಿದ್ನಲ್ಲ, ಆಕಾಶವಾಣಿ ಯಾವಾಗ್ಲೂ ಹಿಡಿದಿದೆ, ನಾವುಗಳು ಬಿಡ್ತಾ ಇದೀವಿ, ಬಿಡಬಾರ್ದು ಅಂತ. ಕಲಾವಿದರಿಗೆ ಯಾವತ್ತೂ ಸಹಕಾರ ನೀಡ್ತಾನೆ ಬಂದಿದೆ ನಮ್ಮ ಆಕಾಶವಾಣಿ. ಅದರಲ್ಲಿ ನಿಜವಾಗ್ಲೂ ಖುಷಿ ಅನ್ಸುತ್ತೆ ನಮಗೆ ಆ ವಿಷಯವನ್ನ ಹಂಚಿಕೊಳ್ಳೋಕೆ ನಿಮ್ಮ ಜೊತೆ. ನಂಗೆ ಇನ್ನೂ ಜ್ಞಾಪಕ ಇದೆ, ಚಿಕ್ಕ ವಯಸ್ಸಿನಲ್ಲೆಲ್ಲ ಅರ್ಪಣಾ ಕಾರ್ಯಕ್ರಮ ಇರ್ಬೋದು, ವಿವಿಧ ಭಾರತಿಯಲ್ಲಿ, ಆಮೇಲೆ ಕೃಷಿ, ಅದದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಮರ್ತಿಲ್ಲ ನಾನು. ಹಾಯ್ 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 ಎತ್ಕೊಂಡು ಅದೊಂದು. ಆಮೇಲೆ ಸಿಗ್ನೇಚರ್ ಮ್ಯೂಸಿಕ್ ಇವೆಲ್ಲ ನೋಡಿ ನನಗೀಗ್ಲೂ ಐ ಫೀಲ್ ಸೋ ಪ್ರೌಡ್ ಟು ಸಿಂಗ್ ದಿಸ್. ಈ ಥರದ್ದೆಲ್ಲ ನಮ್ಮ ಬರುವ ಜನ್ರೇಷನ್ಗೆ ಇದರದ್ದು ಒಂದು ಸ್ಯಾಂಕ್ಟಿಟಿ ಅರ್ಥ ಆಗಬೇಕು. ಅವಾಗ ಏನಿತ್ತು, ಆಕಾಶವಾಣಿ ಬಿಟ್ಟರೆ ಏನಿರಲಿಲ್ವಲ್ಲ ಮೇಡಮ್. ಹೌದು, ಕಲಾವಿದರು ಗುರುತಿಸ್ಬೇಕು ಅಂತಂದರೆ ಆಲ್ ಇಂಡಿಯಾ ರೇಡಿಯೋ. ಇಲ್ಲ, ಇವತ್ತು ಕೂಡ ನಮ್ಮ ಆಕಾಶವಾಣಿ ಆ ಒಂದು ಸಂಗೀತದ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಿದೆ, ಹಾಗೆ ಬೆಳೆಸ್ತಾ ಇದೆ. ನಾನು ಈ ಹಿಂದೆ ಹೇಳಿದ ಹಾಗೆ ಕಲಾವಿದರು ಅದನ್ನ ಬಳಸ್ಕೊಂಡ್ರೆ ಇನ್ನೂ ಉತ್ತಮವಾಗುತ್ತೆ ಮ್ಯಾಮ್. ಬಳಸ್ಕೋಬೇಕು. ನಾವು ಹೆಚ್ಚಿಂದೇನು ಇದು ಮಾಡೋದಿಲ್ಲ, ನಾವು ಬಳಸ್ಕೋಬೇಕಷ್ಟೆ. ಇನ್ನು ನಮ್ಮ ಮಾತುಕತೆಯನ್ನು ಮುಂದುವರಿಸೋದೇ ಆದರೆ, ಈಗ ನೀವು ಎಲ್ಲ ಪ್ರಕಾರದ ಗೀತೆಗಳಿಗೆ ನೀವು ದನಿಯನ್ನು ಕೊಟ್ಟಿದ್ದೀರಾ, ಸಾವಿರಾರು ಗೀತೆಗಳಿಗೆ ಕಂಠಸಿರಿಯಾಗಿದ್ದೀರಾ ನೀವು. ಅದರಲ್ಲೂ ಎಲ್ಲ ಒಂದು ಕಡೆ ಈ ಹಾಡು ನನ್ನ ಮನಸ್ಸಿಗೆ ಇಷ್ಟ ಆಯಿತು ಅಥವಾ ಈ ಒಂದು ಕಚೇರಿ ನನ್ನ ಮನಸ್ಸನ್ನು ತಟ್ಟಿತು ಅಂತ ನಿಮ್ಗೆ ಯಾವುದಾದ್ರೂ ಆ ಥರ ಅನಿಸಿದ್ದು ಉಂಟಾ? ಹೇಗೆ? ಸುಮಾರು ಕಚೇರಿಗಳು, ಯಾಕಂದರೆ ಇಲ್ಲಿವರೆಗೂ ಸುಮಾರು ಹತ್ತತ್ರ ಒಂದು 7,000-8,000 ಕಚೇರಿ ಆಲ್ ಓವರ್ ದ ವರ್ಲ್ಡ್ ಸೋಲೋ ಕಚೇರಿಗಳನ್ನ ನೀಡ್ಕೊಂಡು ಬಂದಿದ್ದೀನಿ. ನಮ್ಮ ಗುರುಗಳೆಲ್ಲ ಬಹಳ ದೊಡ್ಡವರು. ಅವರು ನೀಡಿದಂಥ ಒಂದು ವಿದ್ಯೆ ಅಷ್ಟೊಂದು ನಿಸ್ವಾರ್ಥವಾಗಿ ಅವರು ತಮ್ಮ ಶಿಷ್ಯರಿಗೆ ಧಾರೆ ಎರೆದ್ರು. ನಮ್ಮ ಶಕ್ತಿ ಎಷ್ಟಿತ್ತು ಅಷ್ಟೇ ನಾವು ತಗೊಳ್ಳೋಕೆ ಸಾಧ್ಯ, ಯಾಕಂದರೆ ಈಚ್ ಸ್ಟೂಡೆಂಟ್ ಇಸ್ ಡಿಫ್ರೆಂಟ್. ಬಟ್ ನಾವು ಎಲ್ಲಾದರೂ ಹಾಡಲಿಕ್ಕೆ ಹೋದಾಗ ಗುರುಗಳ ಒಂದು ಏನೋ ಒಂದು ಶಕ್ತಿ ನಮ್ಮ ಜೊತೆಗೆ ಇರುತ್ತೆ, ಅದರ ಅನುಭವ ನಮಗಿದೆ. ಸೊ ಈಗ ಕಚೇರಿಗಳಂದರೆ ಪ್ರತಿ ಕಚೇರಿನೂ ನನಗೆ ಒಂಥರ ಆ ಒಂದು ಭಕ್ತಿನೋ, ಆ ಒಂದು ದುಗುಡನೋ, ಆ ಒಂದು ಟೆನ್ಷನ್ ಏನೋ ಗೊತ್ತಿಲ್ಲ. ಸ್ಟೇಜ್ ಹತ್ತುವಾಗ ಒಂದು 5 ನಮಸ್ಕಾರ 5 ಸತಿ ನಮ್ಮ ವಿದ್ಯೆ ಇರಿದಂಥ ಗುರುಗಳಿಗೆ, ಆ ವಿದ್ಯೆಗೆ, ಅಭಿಮಾನಿಗಳಿಗೆ, ತಂದೆ ತಾಯಿಗಳಿಗೆ, ಮನೆದೇವರುಗಳಿಗೆ, ಆಮೇಲೆ ನನ್ನಲ್ಲಿರೋ ಒಂದು ಆತ್ಮಕ್ಕೆ
ನನಗೆ ಧೈರ್ಯ ಕೊಡೋ ಭಗವಂತ ಅಂಥೇಳಿ ತಲೆಗೆ ಮುಟ್ಕೊಂಡು ನಮಸ್ಕಾರ ಮಾಡಿ ಸ್ಟೇಜ್ ಹತ್ತೀವಿ. ಆಲ್ವೇಸ್ ಪ್ರತಿ ಕಚೇರಿನೋ ಇಟ್ ಇಸ್ ಲೈಕ್ ನಾಟ್ ಸೋ ಗುಡ್ ಪ್ರಿಪೇರ್ಡ್ ಪೇಪರ್, ಫಿಸಿಕ್ಸೋ ಕೆಮಿಸ್ಟ್ರಿನೋ ಆ ಥರ ಅಂಡರ್ ಪ್ರಿಪೇರ್ಡ್ ಇರ್ತೀವಿ ನೋಡಿ, ಆ ಥರ ಅನ್ಸುತ್ತೆ. ಇವತ್ತಿಗೂ ಅನಿಸುತ್ತೆ, ಸಾವಿರಾರು ಕಚೇರಿ ಕೊಟ್ಟರು. ಬಟ್ ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಒಂದು 10-15 ನಿಮಿಷ ಆದಮೇಲೆ ಸಮಥಿಂಗ್ ಎಲ್ಸ್ ವರ್ಕ್ಸ್ ವಿತ್ ಅಸ್. ನಾವು ನಮ್ಮದು ಅಂತ ಇರಲ್ಲ ಅಲ್ಲಿ. ಅದಕ್ಕೆ ಆ ಒಂದು ಬ್ಲೆಂಡ್ ಬೇಕಾಗುತ್ತೆ. ನಮ್ಮ ಮನಸ್ಸು, ನಮ್ಮ ಮೈಂಡ್ ಝೀರೋ ಆಗಿದ್ಬಿಟ್ರೆ ಅಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಜಾಗ ಇರುತ್ತೆ. ಇದೇ ಫಿಲಪ್ ಆಗ್ಬಿಟ್ರೆ ನೀವೇನು ತುಂಬಿಸ್ಕೋತೀರಾ? ಸೊ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತೀನಿ, ಕೀಪ್ ಯುವರ್ ಮೈಂಡ್ ಇನ್ ಅಬ್ಸಲ್ಯೂಟ್ಲಿ ಝೀರೋ ಪೊಸಿಷನ್. ವಿದ್ಯೆ ಕಲಿಯುವಾಗ ನೀನು ಎಂಥದೇ ದೊಡ್ಡ ದೊಡ್ಡ ಅವಾರ್ಡ್ ಇದಿರ್ಬೋದು, ತುಂಬ ಇವನ್ನ ಗೆದ್ದಿರ್ಬೋದು, ಬಟ್ ಗುರುವಿನ ಮುಂದೆ ನೀನು ಕಲ್ತ್ಕೊಳ್ಳೋಕ್ಕೆ ಹಾಡಲಿಕ್ಕೆ ಬಂದಾಗ ಇದನ್ನು ಝೀರೋ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಯು ಕಾಂಟ್ ಟೇಕ್ ಎನಿಥಿಂಗ್. ಸೊ ದ ವೆರಿ ಸಿಂಪಲ್ ಥಿಯರಿ. ಸೊ ಹಾಗಾಗಿ ಕಚೇರಿಗಳು ಅಂತ ಹೋದರೆ ಪ್ರತಿಯೊಂದು ಮೈಸೂರು ಎಲ್ಲ ಕಾರ್ಯಕ್ರಮದಲ್ಲೂ ಸುಮಾರಷ್ಟು ಮೆಮೊರೇಬಲ್ ಇದೆ. ಮೈಸೂರು ದಸರಾ ಒಂದು ಪರ್ಟಿಕ್ಯುಲರ್, ನಾನು 13ನೇ ವಯಸ್ಸು, ನಂಗೆ ಚಿಕ್ಕ ವಯಸ್ಸಿನಲ್ಲಿ ಫಸ್ಟ್ ದರ್ಬಾರ್ ಹಾಲ್ ಕಾನ್ಸರ್ಟ್ ಹಿಂದೂಸ್ತಾನಿ. ನಾನು ಹಾಡ್ತಾ ಇದ್ದೆ. ಹಾಡುವಾಗ ಯಾರೋ ಒಬ್ಬೊಬ್ಬರು ದೊಡ್ಡವ್ರು ಬಂದು ಸುಮಾರು ಜನ, ಅದು ಅವಾಗ ಒಳಗಡೆ ಪ್ಯಾಲೇಸ್ ಒಳಗಡೆ ಮಾಡ್ತಿದ್ರು, ಒಳಗಡೆ ದರ್ಬಾರ್ ಒಳಗಡೆ. ಈಗ ಹೊರಗಡೆ ಸ್ಟೇಜ್ ಹಾಕ್ತಾರೆ. ಆವಾಗ ಪ್ಯಾಲೇಸ್ ಹೊರಗಡೆ ದರ್ಬಾರ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯುವಾಗ ಎದುರುಗಡೆನೇ ಕೂತಂಥ ಒಬ್ಬರು ಯಾರೋ ದೊಡ್ಡ ವ್ಯಕ್ತಿ ಅಂತ ಅನಿಸ್ತು. ಮುಖದಲ್ಲಿ ನೋಡಿದ ತಕ್ಷಣ ಅವ್ರು ಎದ್ಬಿಟ್ಟು ಹೋಗಿ, ಯಾಕೋ ಹೋದರು, ನಾನು ಸರಿಯಾಗಿ ಹಾಡ್ತಿಲ್ವನೋ ಅಂತ ಅನಿಸ್ತು. ಇನ್ನೂ ಚಿಕ್ಕವಳೆ. ಹಾಗೆ ಹಾಡು ಮುಗಿಯೋ ಟೈಮಿಗೆ ಕರೆಕ್ಟಾಗಿ ಬಂದರು ಅವರು. ಕರೆಕ್ಟಾಗಿ ಬಂದು ಮೈಕ್ ತೊಗೊಂಡು ಮಾತಾಡಿ, ಅವರು ತುಂಬ ದೊಡ್ಡ ವ್ಯಕ್ತಿ ಅಂದರೆ ನಾಗರಾಜರಾವ್ ಅಂತವ್ರ ಹೆಸರು. ಸುಗಂಧ ಶೃಂಗಾರ ಅಗರಬತ್ತಿ ಅಂತ ಅದ್ರ ಓನರ್ ಅಂತೆ, ಅರವಿಂದ ಪರಿಮಳ ವರ್ಕ್ಸ್. ಅವರು ಮಾರ್ಕೆಟಿಗೆ ಹೋಗಿ ಒಂದು ಉಂಗುರ ತೊಗೊಂಡು ಬಂದಿದ್ರು. ಒಂದು ಈ ಥರ ಬಂಕಿ ಶೇಪ್ಡ್ ಉಂಗುರ ತಗೊಂಡು ಬಂದು, ಈ ಮಗು ಎಷ್ಟು ಚೆನ್ನಾಗಿ ಹಾಡಿದೆ, ಭಾಳ ನಾವು ತುಂಬ ಮುಂಚೆ MS ಸುಬ್ಬಲಕ್ಷ್ಮಿ ಅವ್ರದ್ದು ಕೇಳಿದ್ವಿ, ಅದೇ ಥರ ಶಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಅಂತ ಹೇಳಿಬಿಟ್ಟು, ಪ್ರಶಂಸೆ ಅಷ್ಟೇ ಅಲ್ಲ, ಇಟ್ಸ್ ಅ ಬಿಗ್ಗೆಸ್ಟ್ ಅವಾರ್ಡ್ ಅವ್ರ ಗೌರವ ಆನರ್ ಒಂಥರ. ಅವ್ರ ಕೈಗೆ ಅವ್ರ ಮನೆಯವ್ರು ಬಂದು ಅದು ಉಂಗುರ ನನ್ನ ಕೈಗೆ ತೋರಿಸಿ, ನಾನು ಅದೊಂಥರ ನಿಧಿಯಾಗಿ ಇಟ್ಟಿದ್ದೀನಿ. ನಾವು 13 ವರ್ಷದಲ್ಲಿ ನನ್ನ 13 ಇಟ್ ವಾಸ್ ಇನ್ 12 ಇಯರ್ಸ್. ನಾನು 1983 84 ಅನ್ಕೋತೀನಿ, ದಸರಾ ಕಾರ್ಯಕ್ರಮದಲ್ಲಿ. ಇದು ಮೆಮೊರೇಬಲ್. ಎಷ್ಟೋ ಸತಿ ಚೌಡಯ್ಯನಲ್ಲಿ ಹಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಕೂತ್ಕೊಂಡು ಎದುರುಗಡೆ ಅವ್ರ ಗೆಸ್ಟಾಗಿ ಉದ್ಘಾಟನೆ ಮಾಡಿ ಅವ್ರಿಗೆ ಹೋಗ್ಲಿಕ್ಕೆ ಇರ್ತಿತ್ತು. ಹಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಎದುರು ಭೇಷ್, ಪ್ರತಿಯೊಂದು ಧಾದಿಂದ ದಾ ಬಂದು ಭೇಷ್ ಅಮ್ಮ, ಇದು ಭೂಪರಾಗದಲ್ಲಿ ಸಂಚಾರ ಬೇರೆ ಆಗತ್ತಲ್ಲ, ಅದು ಸ್ವಲ್ಪ ಹಾಡು ತೋರಿಸು. ಸೊ ಹೀಗೆಲ್ಲ ಹೇಳ್ತಿದ್ರು. ನಮ್ಮ ಗುರುಗಳು ಎಷ್ಟೋ ಕಚೇರಿಗಳನ್ನ ಎದುರಿಗೆ ಕೂತ್ಕೊಂಡು ಕೇಳಿದ್ದಾರೆ. ರಾಜ್ಗುರುಗಳಿರ್ಬೋದು, ಕಿಶೋರಿ ತಾಯಿ ಇರ್ಬೋದು. ಆಮೇಲೆ ನಾನು ತುಂಬ ತೀರಾ ಈಗ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಕಳ್ಕೊಂಡ್ವಿ ನಮ್ಮ ಗುರುಗಳು, ಕಟಗೇರಿ ದಾಸರು ಅಂತ, 98 ವರ್ಷದವರು. ಅವರು ನನಗೆ ಯಾವಾಗಲೂ ಹೇಳೋರು, ನೀ ಭಾಳ ಚಲೋ ಹಾಡ್ತೀಯವ, ನಿನ್ನಂಗೆ ಹಾಡ್ಲಿಕ್ಕೆ ಬರೋಂಗಿಲ್ಲ, ವವ ಅನ್ನೋರು. ಗುರುಗಳಿಂದ ನಾವು ಆ ರೀತಿಯ ಪ್ರಶಂಸೆಯ ಮಾತುಗಳನ್ನ ಕೇಳಿದಾಗ ಎಲ್ಲೋ ಒಂದು ಕಡೆ ಧನ್ಯತಾ ಭಾವ ಮೂಡುತ್ತೆ ಶಿಷ್ಯಂದ್ರಿಗೆ ಅಂತ ಅನ್ಸುತ್ತೆ. ಐ ನೆವರ್ ಗೆಟ್ ಕ್ಯಾರಿಡ್ ಅವೇ, ಲೈಕ್ ನನಗೊಂಥರ ಖುಷಿ ಆಗುತ್ತೆ, ಒಂಥರ ಮಗುವಿನ ಥರ ಅನಿಸುತ್ತೆ ನನಗೆ. ಅದು ಮೋಸ್ಟ್ಲಿ ನನಗೆ ನಮ್ಮ ತಂದೆ ತಾಯಿ ನೀಡಿದಂಥ ಸಂಸ್ಕಾರ, ದೇವರ ಒಂದು ಶಕ್ತಿ ಅನಿಸುತ್ತೆ. ಐ ನೆವರ್ ಗೆಟ್ ಕ್ಯಾರಿಡ್ ಅವೇ ಅಂತ ಯಾವತ್ತೂ ಹಿಂಗಿದಿಲ್ಲ. ನೆಕ್ಸ್ಟ್ ಇನ್ನೂ ಬೆಟ್ರ್ ಮಾಡ್ತಾ ಹೋಗಬೇಕು ಅಂತ ಇದೆ. ಸೊ ಈ ಥರ ತುಂಬ ಕಚೇರಿಗಳಿದೆ. ಸವಾಯಿ ಗಂಧರ್ವ ಸಂಗೀತೋತ್ಸವ ತುಂಬ ದೊಡ್ಡ ಸ್ಟೇಜು ಇದರಲ್ಲಿ. ಪೂನಾನಲ್ಲಿ ಹಾಡುವಾಗ ಬೆಳಗಿನ ರಾಗದ ಕಾನ್ಸರ್ಟ್ ಇತ್ತು ನಂದು. ಪಂಡಿತ್ ಭೀಮಸೇನ್ ಜೋಶಿ ಅವರು ಆವಾಗ ಬೆಳಗಿನ ಕಾನ್ಸರ್ಟ್ಸಿಗೆ ಬರ್ತಿರ್ಲಿಲ್ಲ, ಬಟ್ ಫೋನ್ ಮಾಡಿ ವೆಲ್ಕಮ್ ಮಾಡಿ ಎಲ್ಲ ಮಾಡಿದರು. ಕೂತ್ಕೊಂಡು ಹಿಂದ್ಗಡೆ ಸ್ಕೂಲ್ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ನನ್ನ ಕಾನ್ಸರ್ಟ್ ಕೇಳಿದ್ರಂತೆ. ಕೇಳಿಬಿಟ್ಟು ಆಮೇಲೆ ಊರಿಗೆ ಹೊರಡೋಕ್ಕೆ ಮುಂಚೆ ಫೋನ್ ಮಾಡಿದರು, ಚಂದ ಬಂತು ಹಾಡು ನಿಮ್ಮದು, ಭಾಳ ಚಲೋ ಹಾಡಿದ್ರಿ ಅಂತಂದರು. ಇವೆಲ್ಲ ದೀಸ್ ಆರ್ ಆಲ್ ಪ್ರೊಫೌಂಡ್ ನಾಸ್ಟಾಲ್ಜಿಕ್ ಕಾಂಕ್ರೀಟ್ ಮೆಮರೀಸ್. ಸೊ ಹಾಗಾಗಿ ಅದು ಇನ್ನೂ ಶಕ್ತಿಯನ್ನು ಹೊರದುಂಬಿಸುತ್ತೆ, ಇನ್ನೂ ಚೆನ್ನಾಗಿ ಹಾಡಬೇಕು ಅಂತ. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಮ್ಯಾಮ್. ಈಗ ಒಂದು ಸುಂದರವಾದ ಚಿತ್ರಗೀತೆಯನ್ನು ನೀವು ನೆನಪು ಮಾಡಿಕೊಡೋದಾದರೆ? ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಸಪ್ತಸಾಗರ
ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊರೆಯದಲೆಗಳ ಮೂಕ ಮರ್ಮರ ಇಂದು ಎಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ನಮ್ಮನ್ನೆಲ್ಲ ಸಪ್ತ ಸಾಗರದ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಒಳ್ಳೆ ಹಾಡಿದೆ ಆಕ್ಚುಲಿ. ಇಟ್ಸ್ ಅ ಗ್ರೇಟ್ ಕಂಪೋಸಿಷನ್ ಬೈ ಮನುಮೂರ್ತಿ. ಅಡಿಗರ ಕವನ ಅಡಿಗರೇ ಸಾಟಿ. ಪ್ರತಿಯೊಬ್ಬ ಕವಿಗಳು ಹಾಗೆ ಅವರಿಗೆ ಅವರೇ ಸಾಟಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ವಿ ನೆವರ್ ಕಂಪೇರ್. ಅವ್ರ ಛಾಯಾ ಇವರಲ್ಲಿ ಇವ್ರ ಹಂಗಿಲ್ವೇ ಇಲ್ಲ ನೋಡಿ. ನೀವು ಇಷ್ಟು ಜನ ಇದ್ದಾರೆ, ಹಾಗೆ ಹೋಗಿದ್ದಾರೆ ಅಂದ್ರೆ ಅಜರಾಮರವಾಗಿ ಉಳಿದಿದ್ದಾರೆ. ಬೇಂದ್ರೆ ಅವರಿರಬೇಕು, ಕುವೆಂಪು ಅವರು, ಇವನ್ ನಮ್ಮ ಇತ್ತೀಚೆಗೆ ಆಗಲಿದಂಥ HSV ಅವರು, NS ಲಕ್ಷ್ಮೀನಾರಾಯಣ ಭಟ್, KS ನರಸಿಂಹಸ್ವಾಮಿ, ಒಬ್ಬರೇ ಇಬ್ಬರೇ ಅಡಿಗರು. ಹೀಗೆ ಒಬ್ಬರು ಕವನ ಇದ್ದಂಗೆ ಅದೇ ಭಾವ ಅದೇ ಇದ್ದರೂ ಆ ಸಾಹಿತ್ಯದ ಒಂದು ಲಾಲಿತ್ಯ ದಟ್ ಈಸ್ ಟೋಟಲಿ ಡಿಫ್ರೆನ್ಸ್ ಇದೆ. ಅದೊಂಥರ ಡಾಕ್ಯುಮೆಂಟೆಡ್, ಒಂದು ಕಸ್ಟಮೈಸ್ಡ್ ಅದು ಅವ್ರವ್ರದ್ದು. ಸೊ ಯಾವ ಮೋಹನ ಭಾಳ ಒಳ್ಳೆ ಕವನಕ್ಕೆ ತುಂಬ ಸಮರ್ಪಕವಾಗಿ ರಾಗ ಸಂಯೋಜನೆ ಮಾಡಿದ್ರು. ಐ ಆಮ್ ರಿಯಲಿ ವೆರಿ ಫಾರ್ಚುನೇಟ್ ನಾನು ಅದನ್ನು ಹಾಡಿದ್ದಕ್ಕೆ. ನಾಗತಿಹಳ್ಳಿಯವರ ಚಿತ್ರ ಅಮೆರಿಕಾ. ಇವತ್ತಿಗೂ ಕೂಡ ಆ ಚಿತ್ರ ನೋಡಿದಾಗೆಲ್ಲ ನಾನು ಹಾಡಿದ ಸಾರ್ಥಕತೆ ನನಗೆ ಮನಸ್ಸಿಗೆ ಅನಿಸುತ್ತೆ. ಸತ್ಯ. ಇನ್ನು ನಮ್ಮ ಗುರು ಶಿಷ್ಯ ಪರಂಪರೆಯ ಬಗ್ಗೆ ನಾವು ಒಂದೆರಡು ಮಾತುಗಳನ್ನು ಆಡೋದಾದರೆ, ಸಂಗೀತ ಕಲಿಕೆಯ ಬಗ್ಗೆ, ಈ ಗುರು ಶಿಷ್ಯ ಪರಂಪರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮ್ಯಾಮ್? ಇರಲೇಬೇಕಾದಂಥ ಒಂದು ಸಂಸ್ಕಾರ, ಅದು ಬಿಟ್ಟರೆ ಯಾವುದೂ ಇಲ್ಲ. ನಾವು ಏನು ಸ್ವಯಂಭೂ ಅಂತೂ ಅಲ್ಲ ಸಂಗೀತಗಾರರು. ರಾಗಗಳು ಸ್ವಯಂಭೂ, ಸ್ವರಸ್ಥಾನಗಳು ಸ್ವರಭಾಷೆ ಸ್ವಯಂಭೂ ಆಗ್ಲಿಕ್ಕೆ ಸಾಧ್ಯ. ಈ ಭೂಪಾಲಿ ರಾಗ ಭೂಪದಲ್ಲಿ ಶುದ್ಧ ಗಂಧಾರ ಏನಿದೆಯಲ್ಲ ಅದು ಸ್ವಯಂಭೂ ಆಗ್ಲಿಕ್ಕೆ ಸಾಧ್ಯ. ಅದನ್ನು ಹಾಡಿದಂಥ ಕಲಾವಿದ ಸ್ವಯಂಭೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ನಮ್ಮ ಗುರುಗಳು ಹಂಗಾಗಿದ್ರು, ಬಿಕಾಸ್ ಅವ್ರ ಸಾಧನೆ ಅಷ್ಟು ಗಟ್ಟಿ ಸಾಧನೆ ಇತ್ತು. ನಾನು ಹೇಳೋದಾದರೆ, ಗುರುವಿಗೆ ಶಿಷ್ಯ ಎಷ್ಟೇ ದೊಡ್ಡವನಾಗಿ ಬೆಳೀಲಿ, ಗುರುವಿಗೆ ಯಾವಾಗಲೂ ನತಮಸ್ತಕರಾಗಿ ನೀನು ತಲೆ ಬಾಗಿಸಲೇಬೇಕು. ಸೊ ಇದರಲ್ಲಿ ಈ ಸಂಗೀತ ವಿದ್ಯೆಯಲ್ಲಿ ಇದು ಗುರು ಶಿಷ್ಯ ಪರಂಪರೆಯಿಂದ ಬರ್ತಕ್ಕಂಥ, ಗುರುಮುಖೇನ ಬರ್ತಕ್ಕಂಥ ವಿದ್ಯೆ ಇದು. ಸಪೋಸ್ ಇವತ್ತು ಜನ್ರೇಷನ್ ಕೇಳ್ಬೋದು, ನೋ ಮೇಡಮ್ ವಿ ಹ್ಯಾವ್ ಸೋ ಮಚ್ ಸೋರ್ಸ್, ನಮಗೆ ಇವತ್ತಿಷ್ಟೊಂದಿದೆ, ಗುರುಮುಖೇನೇ ಕಲಿಬೇಕಂತ ಕೇಳಿದ್ದಾರೆ ನನಗೆ. ಈಗ ಸಪೋಸ್ ಯಾವುದೋ ರಾಗ್ ಬಿಲಾವಲ್ಲೋ ಶಂಕರಾಭರಣದ್ದು ಯಾವುದೋ ಒಂದು ಕ್ಲಿಪ್ಪಿಂಗ್ ರೆಕಾರ್ಡಿಂಗ್ ಏನಾಗಿದೆ ಅಂದರೆ, ಈ ಒಂದು ಎಲ್ಲರೂ ಅಪ್ಲೋಡ್ ಮಾಡೋ ಚಾನಲ್ ಇದರಲ್ಲಿ ಯು ನೆವರ್ ನೋ, ಪಾಪ ಯಾರೋ ಅವ್ನ ಗಿಟಾರ್ ಇಟ್ಕೊಂಡು ಕೂತ್ಕೊಂಡಿರ್ತಾನೆ, ಅವನಿಗೆ ಅವ್ನ ಖುಷಿಗೆ ಅವ್ನು ಹಾಡ್ತಿರ್ತಾನೆ, ಯಾವುದೋ ಒಂದು ರಾಗ ಕೇಳಿರ್ತಾನೆ, ಟ್ಯಾಗ್ ಅಲ್ಲಿ ಆ ರಾಗ ಬಿಲಾವಲ್ ಅಂತ ಹಾಕ್ಬಿಡ್ತಾನೆ, ಅದು ಬಿಲಾವಲ್ ಇರೋದೇ ಇಲ್ಲ. ಟಾಪ್ ರೇಟಿಂಗ್ ಅಲ್ಲಿ ಚಾರ್ಟ್ ಬಸ್ಟರ್ ಅಲ್ಲಿ ಆ ಪರ್ಟಿಕ್ಯುಲರ್ ಹುಡುಗನ ಗಿಟಾರ್ ಬರುತ್ತೆ. ನಾನು ಅದನ್ನು ಬಿಲಾವಲ್ ಅಂತ ಟೈಪ್ ಮಾಡಿದಾಗಲೂ ಒಂದೇ ಬರುತ್ತೆ, ಗಿಟಾರ್ ಅಂತ ಟೈಪ್ ಮಾಡಿದಾಗಲೂ ಒಂದೇ ಬರುತ್ತೆ. ಬಿಲಾವಲ್ ಕಲಿಬೇಕು ಅನ್ನೋರು ಟೈಪ್ ಮಾಡಿದಾಗ ಅದು ಬಂದರೆ, ಅದು ಬಿಲಾವಲ್ ಅಲ್ಲದೇ ಇರೋ ರಾಗ ಸಂಚಾರವನ್ನು ಅವ್ರು ಬಿಲಾವಲ್ ಅಂತ ಕಲ್ತ್ಬಿಟ್ರೆ ಹೋಯ್ತಲ್ಲ. ಅದಕ್ಕಿಂತ ಡೇಂಜರ್ ಇನ್ಯಾವುದಿದೆ ನಮ್ಮ ಭಾರತೀಯ ಸಂಗೀತಕ್ಕೆ? ಸೊ ಗುರುಮುಖೇನೇ ಕಲಿಬೇಕು. ಶಿಷ್ಯರು ಮುಂದೆ ಬಂದರೆ ಗುರುಗಳೂ ತಯಾರಾಗ್ತಾರೆ. ಶಿಷ್ಯರು ಇಲ್ಲದೆ ಹೋದರೆ ಗುರುಗಳಿಗೆ ಏನಪ್ಪ ನಮ್ಮ ವಿದ್ಯೆ ಕಲ್ತಿದ್ದೇನು ಪ್ರಯೋಜನ ಆಯಿತು, ಯಾರು ಕಲೀಲಿಕ್ಕೆ ಸರಿಯಾಗಿ ಸೀರಿಯಸ್ನೆಸ್ ಇಂದ ಬರ್ತಾ ಇಲ್ಲ ಅಂತ ಅವ್ರಿಗೂ ಬೇಸರ ಆಗ್ಬೋದಲ್ಲ. ಸಂಗೀತದ ರಥ ಸಾಗಬೇಕು ಅಂದ್ರೆ ಗುರುವಿಗೆ ಶಿಷ್ಯ ಬೇಕು, ಶಿಷ್ಯನಿಗೆ ಗುರು ಬೇಕು. ಸೊ ಹೀಗಾಗಿ ಇದೊಂದು ಅವಿನಾಭಾವ ಸಂಬಂಧ. ಗುರು ಶಿಷ್ಯ ಪರಂಪರೆ, ನಮ್ಮ 4 ವೇದಗಳು ಎಷ್ಟು ಸತ್ಯನೋ ಹಾಗೆ ನಮ್ಮ ಗುರು ಶಿಷ್ಯ ಪರಂಪರೆ. ಬೀಟ್ ಎನಿ ವಿದ್ಯೆ, ವೇದ ಇರ್ಬೋದು, ನಾದ ಇರ್ಬೋದು, ನೃತ್ಯ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಬರವಣಿಗೆ ಏನೇ ಇರ್ಬೋದು, ಎಲ್ಲ ವಿದ್ಯೆಗಳಲ್ಲೂ ಪರಮ ಒಂದು ಸಂಸ್ಕೃತಿ ಅಂದರೆ ಗುರು ಶಿಷ್ಯ ಸಂಸ್ಕೃತಿ. ಅದು ಹೋಗ್ಬಾರ್ದು. ರಥಕ್ಕೆ 2 ಚಕ್ರ ಹೇಗೆ, ಹಾಗೆ ಗುರು ಶಿಷ್ಯ ಪರಂಪರೆ ಇರಬೇಕು ಅನ್ನೋದು ಒಂದು ಅಭಿಪ್ರಾಯ. ರಥ ಖಾಲಿ ಓಡ್ಸಕ್ಕಾಗಲ್ವಲ್ಲ, ಹಿಂದೆ ಒಬ್ರು ಕೂತ್ಕೋಬೇಕು. ಒಂದು ಚಕ್ರದಿಂದನೂ ಆಗಲ್ಲ. 2 ಚಕ್ರಗಳ ಅವಶ್ಯಕತೆ ಒಂದು ರಥಕ್ಕಿದೆ. ಈಗ ನಿಮ್ಮ ಒಡನಾಟ ಹಿರಿಯ ಮತ್ತು ಕಿರಿಯ ಕಲಾವಿದರ ಒಟ್ಟಿಗೆ ಹೇಗಿತ್ತು ಮೇಡಮ್? ಇವಾಗ ಹೇಗಿದೆ? ನಮ್ಮ ಹಿರಿಯರೆಲ್ಲ ದೇ ಹ್ಯಾವ್ ಬಿನ್ ವೆರಿ ನೈಸ್ ಆ್ಯಕ್ಚುಲಿ.
ಅಪ್ರಿಷಿಯೇಟ್ ಮಾಡ್ತಾರೆ. ನನಗೆ ಅಂತೂ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡ ನಾಡು, ನಮ್ಮ ಇಲ್ಲಿ ಕಲಾವಿದರದೇ ಹೇಳ್ತೀನಿ ಬೇಕಂದರೆ, ಬಿ ಕೆ ಸುಮಿತ್ರಾ ಅವರು ಆಗಿರ್ಬೋದು, ಕಸ್ತೂರಿ ಶಂಕರ್ ಅವರು, ನಮ್ಮ ನರಸಿಂಹ ನಾಯಕ್ ಅವರು, SPB ಅವ್ರದ್ದಂತೂ ಹೇಳೇ ಬಿಟ್ಟಿದ್ದೀನಿ. ಅವ್ರು ಎಷ್ಟು ಅಂದರೆ, ಏನೇ ನಮ್ಮದು ಝ್ಯಾಮ್ರಾ ಮೀಟಿಂಗಲ್ಲಿ ಬಂದಾಗ ಅಲ್ಲಿ ಹವಾರಿ ಅಮ್ಮ ಅಂತ ಕೇಳೋರು. ಇಷ್ಟು ನೂರಾರು ಜನ ಮೆಂಬರ್ಸ್, ಹುಡುಗರು ಹುಡುಗಿರಲ್ಲ, ಅವ್ರ ಜೊತೆ ಫೋಟೋ ತೆಗ್ಸ್ಕೋಬೇಕಂತ ನಿಂತಿರೋರು ಕ್ಯೂನಲ್ಲಿ. ನಾನು ಹೊರಡೋವಾಗ ನಮಸ್ಕಾರ, ನಿನಗೂ ಫೋಟೋ ಬೇಕಾ ಅಂತ ಕೇಳೋರು. ನಾನು ಹಿಂಗೆ, ಯು ಆರ್ ಆಲ್ವೇಸ್ ದೇರ್ ಇನ್ ಮೈ ಹಾರ್ಟ್, ವೈ ಡು ಯು ನೀಡ್ ಅ ಫೋಟೋ ಅಂತಂದರು. ಗ್ರೇಟ್ ಅಲ್ವಾ? ತುಂಬ ಗ್ರೇಟ್. ಅವ್ರ ಮನೆಗೆ ಹೋದರೆ 2-3 ಗಂಟೆಗಳ ಕಾಲ ತಮ್ಮ ಕರಿಯರ್ನ ಡಿಸ್ಕಸ್ ಮಾಡೋರು. MS ವಿಶ್ವನಾಥನ್ ಹೆಂಗೆ ಮ್ಯೂಸಿಕ್ ಮಾಡ್ತಿದ್ರು, KV ಮಹಾದೇವನ್ ಅವರು ಹೆಂಗಿದ್ರು, ಸೀರ್ಕಳ್ಳಿ ಗೋವಿಂದರಾಜನ್ ಆಸ್ ಎ ಗಾಯಕರು ಹೆಂಗಿದ್ರು, ಅಂದರೆ ತಮ್ಮ ಡೇಸನ್ನು ಎಲ್ಲ ಮಾತಾಡ್ತಿದ್ರು. ಇವ್ರು ಹಿಂಗೆ ಬೈದು ಹೇಳಿದ್ರು, ಅವ್ರು ಹಂಗೆ ಮಾಡಿದ್ರು, ನಾನು ಒಂದು ಪಲಕು ಕೊಟ್ಟೆ, ಭೇಷ್ ಅಂದರು. ಒಂದು ಮಗುವಿನ ಥರ ಒಂದು ಸರಿ ಒಬ್ಬರು ಗಾಯಕರಿಗೆ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಇಲ್ಲಿ IPS ಗ್ರೌಂಡಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಡು. ನಾನು ಹಾಡಬೇಕಿತ್ತು, ಅವ್ರದ್ದು ಇತ್ತು ಅಫ್ಕೋರ್ಸ್. ಅವ್ರು ತೆಲುಗಲ್ಲಿ ಹೇಳಿದರು, ಇಷ್ಟು ನೀನು ನೋಡ್ತೀಯಲ್ಲ, ಇವ್ರು ಹಾಡ್ದಂಗೆ ಅವ್ರು ಹಾಡ್ತಾರೆ, ಅವ್ರು ಹಾಡ್ದಂಗೆ ಅವ್ರಿಗೆ, SPB ಹಾಡ್ದಂಗೆ ಮತ್ತೊಬ್ರು ಹಾಡ್ತಾರೆ, ಜಾನಕಮ್ಮನ ಅನುಕರಣೆ ಮಾಡ್ತಾರೆ, ಸುಶೀಲಮ್ಮನ ಅನುಕರಣೆ ಮಾಡ್ತಾರೆ. ಇನ್ನು ಅಮ್ಮ ಪಕ್ಕ ಒರಿಜಿನಲ್, ಯಾರಿಗೂ ಅನುಕರಣೆ ಮಾಡಲ್ಲ ಅವಳು ಅಂತ ನನಗೆ ಅನ್ನಿಸ್ತು. ಎಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ. ನಮ್ಮ ಮುಖೇಶ್, ಮತ್ತೊಂದು ಮೆಮೊರೇಬಲ್ ಈವೆಂಟ್ ಅಂದರೆ ಟ್ರಿಬ್ಯೂಟ್ ಟು ಮುಖೇಶ್, ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ 2012ರಲ್ಲಿ 100 Years ಆಫ್ ಇಂಡಿಯನ್ ಸಿನಿಮಾ ಅಂತ ಮುಖೇಶ್ ಅವ್ರು ಹಾಡಿದಂಥ ಹಾಡುಗಳನ್ನ ಎಲ್ಲ ಸುಮಾರು 2.5 ಗಂಟೆಗಳ ಕಾಲ 40 ಜನ ಲೈವ್ ಆರ್ಕೆಸ್ಟ್ರಾ ಅದರಲ್ಲಿ ನಾವು ಒಂದು ಹುಟ್ಟು ಹಾಕಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಮುಖೇಶ್ ಹಾಡುಗಳನ್ನ ನಾನು ಹಾಡಿದೆ. ಫಸ್ಟ್ ಟೈಮ್ ಎವರ್ ಇನ್ ಇಂಡಿಯಾ ಶೋ ಈಸ್ ಹ್ಯಾಪನಿಂಗ್ ವೇರ್ ಮುಖೇಶ್ ಹಾಡುಗಳನ್ನ ಫಿಮೇಲ್ ಸಿಂಗರ್ ಪರ್ಫಾರ್ಮ್ ಮಾಡ್ತಿರೋದು. ದೊಡ್ಡ ಹಿಟ್ ಅದು. ಅದಕ್ಕೆ SP ಬಾಲಸುಬ್ರಹ್ಮಣ್ಯಂ ಅವರು ನಮಗೆ ಒಂದು ಇದನ್ನು ಆಶೀರ್ವಾದ ತೊಗೊಳಕ್ಕೆ ಹೋದಾಗ 3/4 ಗಂಟೆ ಮಾತಾಡಿದ್ರು. PB ಶ್ರೀನಿವಾಸ್ ಅವ್ರ ಜೊತೆಗೆ ಒಂದು ತಮಿಳ್ ಹಾಡು ಹಾಡಿದ್ದೆ ನಾನು, ಸಂಗೀತ ಗಟ್ಟಿ. ಹಾಂ ಸರ್ ಅಂದ. ಅಯ್ಯೋ, ಯು ಆರ್ ಹಿಂದೂಸ್ತಾನಿ, ನೋ, ವೆರಿ ನೈಸ್ ಅಂತಂತಂದ್ರು. ಆಮೇಲೆ ಐ ರೈಟ್ 9 ಲ್ಯಾಂಗ್ವೇಜಸ್, ಡು ಯು ನೋ ಅಂತಂದರು. ನಾನು ಸ್ವಲ್ಪ ಗಜಲೆಲ್ಲ ಮಾಡಿದ್ದೇನೆ, ಒಂದು ಸತಿ ನಿಮ್ಮ ಮುಂದೆ ಹಾಡು ತೋರಿಸ್ತೀನಿ. ಅಂದರೆ ನಾನು, ನೀವು ಹಿಂದೂಸ್ತಾನಿಯವರಲ್ವಾ, ಗಜಲ್ ನಾನು ಒಂದು ಸತಿ ನಿಮ್ಮ ಮುಂದೆ ಹಾಡು ತೋರಿಸ್ಬೇಕು ಗುರುಗಳೇ ದಯವಿಟ್ಟು. ನೋ ಎವ್ರಿಬಡಿ ಹ್ಯಾಸ್ ಸಮ್, ಎಲ್ಲರ ಕಡೆ ಕಲಿಯೋ ಒಂದು ಇದಿರುತ್ತೆ ನೋಡಿ. ದೊಡ್ಡವರು ಹಾಗೆ ಜಾನಕಮ್ಮ ಇರ್ಬೋದು. ನಂಗೆ ಸುಶೀಲಾ ಅವ್ರು ತುಂಬ ಇಷ್ಟ. ಅವ್ರು ಸ್ವಲ್ಪ ಮಾತು ಕಡಿಮೆ, ಬಟ್ ಸುಶೀಲಾ ಅವ್ರಿಗೆ ನಾನು ಹೋಗಿ ನಮಸ್ಕಾರ ಮಾಡಿದಾಗ ಹಿಂಗೆ ಹಾಡಿದ್ದೀನಿ, ಉಪೇಂದ್ರ ಕುಮಾರ್, ನಾಗೇಂದ್ರ, ಹೌದಾ ಅಂತಂತಂದರು. ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಸೊ ನಮ್ಗೆ ಇಲ್ಲಿ ನಮ್ಮ ಕನ್ನಡದ ನಿಲಯದ ಇಲ್ಲಿ ನಮ್ಮ ಕರ್ನಾಟಕದ ಕಲಾವಿದರಿಗೆ ತುಂಬ ಅಭಿಮಾನದಿಂದ ಆಶೀರ್ವಾದ ಮಾಡ್ತಾರೆ. ಸೊ ಈ ಮುಂದಿನ ಜನ್ರೇಷನ್ ಹುಡುಗರೇನಿದಲ್ಲ, ಅಫ್ಕೋರ್ಸ್ ಕಂಟೆಂಪರರೀಸ್ ಈಚ್ ಒನ್ ಹ್ಯಾಸ್ ದೇರ್ ಓನ್ ಚಾಯ್ಸ್, ನಾವು ಅವ್ರಿಗೇನು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ದೇ ಆರ್ ನೈಸ್. ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನನ್ನ ನೆಕ್ಸ್ಟ್ ಜನ್ರೇಷನ್ ಹುಡುಗರು. ಬಟ್ ಒಂದು ಕಡೆ ಎಲ್ಲೋ ಭಯ ಇದೆ, ಆ ಭಯ ಹೋಗಬೇಕು ಅಂತ ನಂದು. ಅದು ಯಾಕೆ ಮಾತಾಡ್ಲಿಕ್ಕಾಗಲಿ ಹಾಡ್ಲಿಕ್ಕಾಗಲಿ ಭಯ ಪಟ್ಕೋತಾರೆ ಗೊತ್ತಿಲ್ಲ ನನಗೆ. ಒಂದ್ಸತಿ ಕೇಳಿಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್, ನನ್ನ ಹಾಡಲಿಕ್ಕೆ ಕರೆದಿದ್ಯಾ ಅಂದಮೇಲೆ ನೀನೇ ಕಿಂಗು, ನಾನೇ ಸಬಾರ್ಡಿನೇಟ್, ಯು ಪ್ಲೀಸ್ ಟೀಚ್ ಮೀ ದ ಟ್ಯೂನ್ ಅಂತ. ಯು ಆರ್ ದಿ ಬಾಸ್. ನೋ ಮ್ಯಾಮ್, ಹಂಗಲ್ಲಪ್ಪ, ಇದಿರೋದೇ ಹಾಗೆ. ಆ ಸಂಸ್ಕಾರ, ಆ ಪೊಸಿಷನ್, ಸೀಟಿಗೆ ಮರ್ಯಾದೆ ಇದೆ. ಅವತ್ತು ಚೆನ್ನಾಗಿ ಮಾಡಿದ್ದೀಯ ಹಾಡು, ಅದನ್ನು ಹೇಳಲಿಕ್ಕೆ ಯಾಕಷ್ಟು, ನೀವೇನು ಹಾಡ್ತೀರಾ ಹಾಡ್ಬಿಡಿ, ಇಷ್ಟಂತೂ ನಾನು ಮಾಡಿದ್ದೀನಿ. ದೇ ಹ್ಯಾವ್ ಬಿನ್ ವೆರಿ ಸ್ವೀಟ್ ಆ್ಯಕ್ಚುಲಿ ನೆಕ್ಸ್ಟ್ ಜನ್ರೇಷನ್. ಸೊ ಈ ಸ್ವೀಟ್ನೆಸ್ ಹೀಗೆ ಮುಂದುವರಿಲಿ ಅಂತ. ಒಂದು ನನಗೆ ಅವರ ಕಲಿಕೆಯಲ್ಲಿ ಯಾವತ್ತೂ ಒಂದು ಕಾಂಪ್ರಮೈಸ್ ಆಗಬಾರ್ದು. ಅದಕ್ಕೆ ನಾನು ಏನು ಬೇಕಾದ್ ಮಾಡ್ತೀನಿ, ನನಗೆ ಎಷ್ಟು ಸೋರ್ಸ್ಫುಲ್ಲಾಗಿ ಹೆಲ್ಪ್ ಮಾಡೋಕ್ಕಂದ್ರೂ ನಾನು ಮಾಡ್ತೀನಿ ವೆಂದೇರ್. ಸೊ ನಂಗೆ ಯಂಗರ್ ಜನ್ರೇಷನ್ ಬಗ್ಗೆ ತುಂಬ ಭರವಸೆ ಇದೆ. ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಈ ವಿದ್ಯೆಯಲ್ಲಿ, ರಿಸ್ಟ್ರಿಕ್ಟ್ ಮಾಡಬಾರ್ದು. ಆವಾಗ ಎಲ್ಲ ಜನ್ರೇಷನ್ಸ್ ಬಿಕಮ್ ಒನ್. ಆ ಫ್ಲೋ ಹಾಗೆ ಬಿಟ್ಬಿಡ್ಬೇಕು. ಎಷ್ಟು ನೀವು ಹಿಡಿತೀರೋ ನಿಂತು ನೀರಾಗಬಾರ್ದು, ಯಾವತ್ತು ಹರಿಯೋ ನೀರಿರ್ಬೇಕು. ಸಂಗೀತ ಯಾವತ್ತೂ ಕೂಡ ಹರಿಯೋ ನೀರು. ಎಸ್. ಇಂಥವಾಗ್ಯಾಗೆ ನೀ ಮನಸೋತೆ, ಇಂಥವಾಗ್ಯಾಗೆ ನೀ ಮನಸೋತೆ, ಬಲು ಪಂಥವಾಡಿದ ಜಗನ್ಮಾತೆ, ಪಂಥವಾಡಿದ ಜಗನ್ಮಾತೆ, ಇಂಥವಾಗ್ಯಾಗೆ ನೀ ಮನಸೋತೆ, ಇಂಥವಾಗ್ಯಾಗೆ ನೀ ಮನಸೋತೆ.
ನೋಡಿದ್ರೆ ಅನುಭವ ಸಿಗುತ್ತೆ, ಮುಂದಕ್ಕೆ ನೋಡಿದ್ರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡ್ತಾ ಇದ್ರೆ ಸತ್ಯ ಅರಿವಾಗುತ್ತೆ, ನಿನ್ನೊಳಗೆ ನೀನೇ ನೋಡಿದ್ರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತಾರೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಮ್ಯಾಮ್? ಐ ಹ್ಯಾವ್ ನೆವರ್ ಪ್ಲಾನ್ ಪ್ರಾಜೆಕ್ಟ್ಸ್ ಅಸ್ ಸಚ್. ಬಂದಿದ್ದನ್ನ ಕೆಲಸ ಕಾಯಕ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದೇನೋ ಥಾಟ್ ಪ್ರಾಸೆಸ್ ಬರುತ್ತೆ. ಈಗ ಸಂಗೀತ ಸರಿತಾ ಬಂದಿದ್ದು ಹಾಗೆ, ಪರಂಪರಾ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿದ್ದು ಹಾಗೆ, ಸಂಗೀತ ನಿನಾದ ನೃತ್ಯ ಅಂತ ಬಂದಿದ್ದು, ಇವೆಲ್ಲ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಹಾಗೆಲ್ಲ ಕರೋಕೆ ಟ್ರ್ಯಾಕಲ್ಲಿ ಕಾರ್ಯಕ್ರಮವೇ ಮುಗಿಸೋ ಒಂದು ಜಮಾನದಲ್ಲಿ ಲೈವ್ ಮ್ಯೂಸಿಷಿಯನ್ಸನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ. ನಾನು ಯಾವತ್ತೂ ಟ್ರ್ಯಾಕ್ ಕರೋಕೆ ಹಾಡಿಲ್ಲ. ಅದೊಂದು ಕೆಲವು ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀನಿ. ನನಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ಕಡಿಮೆ ಆದ್ರೂ ಪರವಾಗಿಲ್ಲ. ಅದಕ್ಕೆ ಕಾರಣ ಲೈವ್ ಮ್ಯೂಸಿಕ್ ಯಾವತ್ತೂ ನಶಿಸಿ ಹೋಗಬಾರ್ದು. ಲೈವ್ ಈಸ್ ಲೈವ್. ನಮ್ಮ ಮ್ಯೂಸಿಷಿಯನ್ಸ್ ಎಲ್ಲಿ ಹೋಗ್ಬೇಕು? ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋ ಮ್ಯೂಸಿಷಿಯನ್ಸ್ ಎಲ್ಲಿ ಹೋಗ್ಬೇಕು? ಸೊ ಹೀಗಾಗಿ ಏನೇ ಮಾಡಿದ್ರು ಲೈವ್ ಪ್ರಾಜೆಕ್ಟ್ಸೇ ಮಾಡ್ತೀನಿ. ಕ್ಲಾಸಿಕಲ್ ಬ್ಲೆಂಡಿಂಗ್ ವಿತ್ ಆಲ್ ಸ್ಟೈಲ್ಸ್ ಆಫ್ ಮ್ಯೂಸಿಕ್, ಅದು ಪರಂಪರಾ. ಕ್ಲಾಸಿಕಲ್ ಬೇಸ್ಡ್ ಫಿಲ್ಮ್ ಸಾಂಗ್ಸ್ ಫಸ್ಟ್ 1994 ಮಾಡಿದ್ದೆ ನಾನು, ಸಂಗೀತ ಸರಿತಾ ಅಂತ. ಶಾಸ್ತ್ರೀಯ ಸಂಗೀತದ ರಾಗಗಳ ಒಂದು ಆಧಾರಿತವಾದಂಥ ಎಲ್ಲ ಸಿನಿಮಾ ಹಾಡುಗಳು. ಅದು ತುಂಬ ಸೂಪರ್ ಹಿಟ್ ಶೋ. ಈಗ ಮುಂದೆ ಅಂತಂತಂದ್ರೆ ನನಗೊಂದೇನೋ ಒಂದು ಆಸೆ ಇದೆ. ಎಲ್ಲ ನೆಕ್ಸ್ಟ್ ಜನ್ರೇಷನ್ ಎಲ್ಲರೂ ತಯಾರು ಮಾಡಿ ಒಂದು ಬೇಂದ್ರೆ ಗೀತೆ ಯಾತ್ರೆ ಅಂತ ಊರಿಗೆ ಹೋಗಿ ಬೇಂದ್ರೆ ಗೀತೆಗಳನ್ನು ಗಾಯನವನ್ನು 1.5 ತಿಂಗಳು 2 ತಿಂಗಳು ಅಲ್ಲಿದ್ದು ಅವ್ರಿಗೆ ಟ್ರೈನಿಂಗ್ ಮಾಡಿ ಹಾಡಿಸಿದ್ದು ಅದೊಂದು ಚಾಪ್ಟರ್ ಬೇರೆ. ಈಗ ಎಲ್ಲ ನಮ್ಮ ಗಾಯಕಿಯರನ್ನ ತಗೊಂಡು ಒಂದೇ ಮಾತ್ರಮನ್ನ ಒಂದೇ ಚಾವಡಿಯಲ್ಲಿ ನಿಂತ್ಕೊಂಡು ಕಾಯರ್ ಮ್ಯೂಸಿಕ್ ಥರ ಪರ್ಫಾರ್ಮ್ ಮಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಅಂದರೆ ನಂದೊಂದು ಸ್ಟೈಲ್ ಇದೆ ಒಂದೇ ಮಾತ್ರಮ್ದು. ನಾನು ನೀವು ಹೇಳ್ದಂಗೆ ಅವಾಗ ಕೇಳಿದ್ರಲ್ಲ, ಕಂಪೋಸ್ ಮಾಡಿದ್ರಿ, ಬರೀ ಒಂದು ಚರಣ ಇದ್ದದನ್ನ 5 ಚರಣ ನಂದೇ ಆದ ರೀತಿಯಲ್ಲಿ ಅದನ್ನು ನಾನು ಹಾಡಿ, ಅದು ಎಷ್ಟೋ ಮಿಲಿಯನ್ ಗಟ್ಟಲೆ ಜನ ನೋಡಿ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರು ಹಾಡಿದ್ರೆ ಅವ್ರಿಗಿನ್ನೂ ತುಂಬ ಖುಷಿ ಆಗುತ್ತಲ್ಲ. ಸೊ ಎಲ್ಲ ಕಲಾವಿದರು ನಿಂತು ನಾವೆಲ್ಲ ಹಾಡಬೇಕು ಅನ್ನೋ ಆಸೆ ಇದೆ. ಅಂದರೆ ಎಸ್ಟಾಬ್ಲಿಷ್ಡ್ ಕಲಾವಿದರಿಗೆ, ನಾಟ್ ಜಸ್ಟ್ ಬಿಗಿನರ್ಸ್, ಆಲ್ರೆಡಿ ಹೆಸರು ಮಾಡಿದಂಥ ಕಲಾವಿದರಿಗೆ ನಾನು ಬೇಡ್ಕೊಳ್ತೀನಿ. ಈ ಹಿಂದೆನೂ ಬೇಡ್ಕೊಂಡಿದ್ದೆ, ಈಗಲೂ ಒಂದು ಮನವಿ ಹಾಕ್ತಾ ಇದ್ದೀನಿ. ನಾವೆಲ್ಲರೂ ಒಂದೇ. ಯಾಕಂದರೆ ಪ್ರಕೃತಿಯಿಂದ ಬಂದಂತಹ ವಿದ್ಯೆಗೆ ನಾವು ವಾಪಸ್ ಪ್ರಕೃತಿಗೆ ಹೋಗಬೇಕು ಅಂತಂದರೆ ಇದು ಆಗಲೇಬೇಕಾದಂಥ ಕೆಲಸ. ಪ್ಲೀಸ್ ಒಂದೇ ಮಾತರದಿಂದ ಈ ಕೆಲಸ ಶುರು ಮಾಡೋಣ ಅಲ್ವಾ? ಇದರಲ್ಲಿ ಕಲಾವಿದ ನಾನು ಬೆಳಿಬೇಕು ಅನ್ನೋದಕ್ಕಿಂತ ಕಲೆ ಉಳಿಯುತ್ತೆ. ಸೊ ಅದೊಂದೇ ನನ್ನ ಧ್ಯೇಯೋದ್ದೇಶ. ಇದಕ್ಕೆ ನಿಮ್ಮೆಲ್ಲರೂ ಬೆಂಬಲ ಬೇಕು ಅಂತ ಈ ಮೂಲಕ ನಾನು ಆಕಾಶವಾಣಿಯ ಒಂದು 70 ವರ್ಷದ ಸಂದರ್ಭದಲ್ಲಿ ನಾನು ಇದನ್ನ ಬೇಡ್ಕೊಳ್ತಾ ಇದ್ದೇನೆ. ವೃಕ್ಷ ಯಾವಾಗಲೂ ಕೆಳಗಡೆ ಬೇರನ್ನ ತುಂಬಾ ಸ್ಟ್ರಾಂಗ್ ಇರುತ್ತೆ. ಬ್ರಾಂಚಸ್ ಬೆಳಿಬೇಕು ಅಂದ್ರೆ ಮದರ್ ಬೋರ್ಡ್ ಶುಡ್ ಬಿ ಸ್ಟ್ರಾಂಗ್. ತಾಯಿ ಬೇರು ಸ್ಟ್ರಾಂಗೇ ಇದೆಯಲ್ಲ ಸಂಗೀತ ಅಂತಕ್ಕಂಥದ್ದು. ಸೊ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಪೋಷಿಸೋರು ಬೇಕು, ಸಪೋರ್ಟ್ ಬೇಕು, ವಾ ಕ್ಯಾ ಬಾತ್ ಹೈ ಅನ್ನೋರು ಬೇಕು. ಸೊ ಎಲ್ಲವೂ ಕಾರಣ ಆಗುತ್ತೆ ಅದಕ್ಕೆ. ಆ ಮರದ ಕೆಳಗಡೆ ಎಲ್ಲರೂ ನೆರಳನ್ನ ಪಡೆಯೋಕೆ ಬರಲಿ ಅನ್ನೋದು ಕೂಡ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು. ಇವತ್ತಿನ ನಮ್ಮ ಸಂಗೀತ ಪ್ರಿಯರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಂದೇಶ ಅಂದ್ರೆ? ಸಂಗೀತ, ನಾದ, ನಿನಾದ, ರಾಗ, ಸ್ವರ ಇವೆಲ್ಲ ಪ್ರಕೃತಿಯಿಂದ ಬಂದಂಥ ಒಂದು ಸುಂದರವಾದ ಗಿಫ್ಟ್. ಮ್ಯೂಸಿಕ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಗಿಫ್ಟ್ ಫ್ರಮ್ ದ ನೇಚರ್ ವಿಚ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ನೇಚರ್. ಒಂದು ಕಾಲದಲ್ಲಿ ದೀಪಕ್ ರಾಗ ಹಾಡಿದ್ರೆ ದೀಪ ಹತ್ಕೊಂತಂತೆ, ಮಲ್ಹಾರ್ ಕಂಪೋಸ್ ಮಾಡಿದ್ರೆ ಮಳೆ ಬಂತಂತೆ, ಮೇಘ ಮಲ್ಹಾರ್. ಸೊ ಅವರ ಸಂಗೀತಕ್ಕೆ ಅಷ್ಟು ಶಕ್ತಿ ಇತ್ತು ಅಂತಂದ್ಮೇಲೆ ಸಂಗೀತಕ್ಕೆ ಎಷ್ಟು ಶಕ್ತಿ ಇರಬೇಡ ಅಲ್ವಾ? ಸೊ ಇದು ಬಂದಂಥ ಕೊಡುಗೆ. ನಮ್ಮ ಪ್ರಕೃತಿ ನಮಗೆ ನೀಡಿದಂತಹ ಸ್ವರಭಾಷೆಯನ್ನ ಅಟ್ಲೀಸ್ಟ್ ನಮ್ಮ ಸಂಗೀತಕಾರರು ನಾವು ಕಲಿತು ಹಾಡುವಾಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಂದ ಹಾಡೋದಕ್ಕಿಂತ ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿಕೊಂಡು ಫಸ್ಟ್ ನಾವು ಆನಂದ ಪಡಬೇಕು. ಆನಂದ 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 ಮತ್ತೆ ಪರಮಾನಂದ ಮತ್ತೆ ಪರಮಾನಂದ ಆನಂದ 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 ಈ ಆನಂದ ಒಂದು 100 ಥರ ಹಾಡ್ಬೋದು ನಾವು ರಾಗ, ಪರ್ಟಿಕ್ಯುಲರ್ ಅದು ಭೀಂಪಲಾಸ್ ರಾಗದಲ್ಲಿ. ಸೊ ನಮ್ಮ ಮನಸ್ಸಿಗೆ ಆನಂದವಾಗೋ ಥರ ನಾವು ಫಸ್ಟ್ ನಮ್ಮನ್ನು ಕೃಷಿ ನಾವು ಮಾಡಿಕೊಂಡ್ರೆ ಖಂಡಿತ ನೇಚರ್ ವಿಲ್ ರೆಸ್ಪಾಂಡ್. ನೇಚರ್ ರೆಸ್ಪಾಂಡ್ ಮಾಡೋದಂಥ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ. ಸೊ ನಮ್ಮ ಸಂಗೀತ ಪ್ರಿಯರಿಗೆ ಇಷ್ಟೇ ಸಪೋರ್ಟ್ ಅವರು ಯಾವಾಗಲೂ ಮಾಡ್ತಾ ಇದ್ದಾರೆ. ಈ ಪ್ರಕೃತಿಯಿಂದ ಬಂದಂಥ ಕೊಡುಗೆಯನ್ನು ಪ್ರಕೃತಿಯನ್ನು ನೀಡೋದಕ್ಕೆ ಈ ಮಧ್ಯದ ಜರ್ನಿ ಏನಿದೆಯಲ್ಲ, ನಿರಂತರವಾಗಿ ನಮ್ಮ ಅಭಿಮಾನಿಗಳು ನಮ್ಮ ಜೊತೆಗಿರಲಿ ಅಂತ ನಾನು ಆಶಿಸ್ತೇನೆ. ಹೆಬ್ಬಿ ಪುರೇ, ಐ ಆಮ್ ಸೋ ಹ್ಯಾಪಿ. ಇವತ್ತಿನ ದಿವಸ ನನ್ನನ್ನು ಬರ್ಮಾಡ್ಕೊಂಡ್ರಿ. 70 ವರ್ಷ, 7 × 10, 7, 10, 70 ನಾನು ಹುಟ್ಟಿದ್ದು. 7, 10, 70 ನನ್ನ ಡೇಟ್ ಆಫ್ ಬರ್ತ್. ನಮ್ಮ ಸಂಗೀತ ಶುರುವಾಗಿ 50 years ಆಯಿತು ಅಂದಲ್ಲ. ಸೊ 7, 10, 70 ಇಸ್ ಮೈ ಡೇಟ್ ಆಫ್ ಬರ್ತ್. ಸೊ ಐ ಆಮ್ ಸೋ ಹ್ಯಾಪಿ. 7 ಸ್ವರವು ಸೇರಿ ಸಂಗೀತ ಎಲ್ಲ 7 ಇರ್ತದೆ. 7 notes, 7 ಕಲರ್ಸ್, ಸಪ್ತರ್ಷಿಗಳು. ಸೊ ಎಲ್ಲ ತುಂಬ SPB ಅವರು ತುಂಬ ಚೆನ್ನಾಗಿ ಹೇಳೋರು. ಈ ವಿದ್ಯೆ ದೈವಿಕವಾದದ್ದು, ವೈದಿಕವಾದದ್ದು.
ಬ್ಯೂಟಿಫುಲ್ ಹಿ ಯೂಸ್ ಟು ಎಕ್ಸ್ಪ್ಲೇನ್. ಸೊ ಹಾಗಾಗಿ ಈ ಒಂದು ದೈವಿಕವಾದಂಥ ಕಲೆಗೆ ವೈದಿಕವಾಗಿ ನಾವೆಲ್ಲರೂ ಇದರಲ್ಲಿ ಇರೋಣ ಅಂತ ಮತ್ತೊಮ್ಮೆ ಮಗದೊಮ್ಮೆ ಆಕಾಶವಾಣಿಗೆ 70ರ ಹಬ್ಬಕ್ಕೆ ನಾನು ಶುಭವನ್ನು ಹಾರೈಸ್ತಾ, ವಚನದಲ್ಲಿ ನಾಮಾಮೃತ ತುಂಬಿ ಆ ಆ ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ 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 ನಾಮಾಮೃತ ತುಂಬಿ ತುಂಬಿ. ಕಾರ್ಯಕ್ರಮ ಪೂರ್ತಿ ಆನಂದಮಯವಾಗಿತ್ತು. ಹಾಗೆಯೇ ಸಂಗೀತದಲ್ಲಿ ನಮ್ಮೆಲ್ಲರನ್ನ ನೀವು ಖಂಡಿತವಾಗ್ಲೂ ತೇಲಿಸಿದ್ರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಾಗ್ದು. ಇಷ್ಟೊತ್ತು ನಮ್ಮ ಜೊತೆ ಕೂತು ನಿಮ್ಮ ಒಂದಷ್ಟು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ತುಂಬಾ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಮ್ಯಾಮ್. ನಿಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ನಾಡು ಸಹನೆ ಬೀಡು, ಶಾಂತಿ ಮಂತ್ರ ನಮ್ಮ ಹಾಡು. ನಮ್ಮ ನಾಡು ಸಹನೆ ಬೀಡು, ಶಾಂತಿ ಮಂತ್ರ ನಮ್ಮ ಹಾಡು, ಶಾಂತಿ ಮಂತ್ರ ನಮ್ಮ ಹಾಡು. ನಮ್ಮ ಜನರು ತಾಳ್ಮೆ ತವರು, ವಿಶ್ವ ಪ್ರೇಮ ನಮ್ಮ ಉಸಿರು. ನಮ್ಮ ಜನರು ತಾಳ್ಮೆ ತವರು, ವಿಶ್ವ ಪ್ರೇಮ ನಮ್ಮ ಉಸಿರು.
ಆಕಾಶವಾಣಿಗೆ 70 ವರ್ಷ. ಇದೇ ಸಂದರ್ಭದಲ್ಲಿ ಗಾಯಕಿ ವಿದೂಷಿ ಸಂಗೀತ ಕಟ್ಟಿ ಅವರೊಂದಿಗೆ ವಿಶೇಷ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಸಿ ನಾಗರತ್ನ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.